शांति। ओम शांति। आज बाबा चढ़ती कला तेरे बाने सर्व का बला। ಅನೇಕ ಸಾರಿ ಭಿನ್ನ ಭಿನ್ನ ವರ್ಷಗಳಲ್ಲಿ ಈ ಮಾತನ್ನ ಬಾಬಾವ್ರು ಹೇಳ್ತಾನೆ ಇದ್ದಾರೆ. ಸೌಂಡ್ ಇಲ್ಲ, ಇದು ಮೂಲ ಮಾತು. ಬಾಬಾವ್ರು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಏನು ಹೇಳ್ತಿದ್ದಾರೆ, ನೀವು ಮಕ್ಕಳ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ, ನೀವೆಷ್ಟು ನಿರಂತರ ಉನ್ನತಿ ಹಾಗೂ ಹಾರುವ ಕಳೆಯಲ್ಲಿ ಇರ್ತೀರಾ, ಸೊ ಅಷ್ಟು ಅನ್ಯ ಆತ್ಮಗಳ ಉದ್ಧಾರ ಆಗೋಕ್ಕೆ ಸಾಧ್ಯ. ನೀವಿರಲ್ಲ ಅಂತಂದರೆ ಅಲ್ಲಿ ಆಗೋಕ್ಕಾಗೋಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಸೊ ಅದಕ್ಕೆ ನೋಡ್ಕೊಳ್ಳಿ, ನಂದು ಪ್ರತಿ ಕ್ಷಣ ಪ್ರತಿ ಗಳಿಗೆ ಬಾಬುವರ ಶ್ರೀಮತದ ಪ್ರಮಾಣ ಎಷ್ಟು ಉನ್ನತಿ ಹಾಗೂ ಹಾರುವ ಕಳೆಯ ಅನುಭವ ಆಗ್ತಿದೆ. ನಂದು ಪ್ರತಿ ಹೆಜ್ಜೆಯಲ್ಲಿ ಉನ್ನತಿ ಅಂದ್ರೇನು, ಜಮಾ ಪುಣ್ಯದ ಖಾತೆಗಳು, ಖಜಾನೆಗಳ ಖಾತೆ ಏನಿದೆ ಇದು ಜಮಾ ಆಗ್ತಾ ಹೋಗೋದು. ಎಷ್ಟು ಜಮಾ ಮಾಡ್ಕೋತೀನಿ ಅಷ್ಟು ನನಗೆ ಇಷ್ಟೆಲ್ಲ ಪ್ರಾಪ್ತಿಗಳೇನಿದೆ ಅದು ಸಿಗ್ತಾ ಹೋಗುತ್ತೆ. ನೋಡ್ಕೋಬೇಕು ನಾನೇನು ಮಾಡ್ತಿದ್ದೀನಿ ಅಂತ. ಕೇಳಿ, ಬಾಬಾ ಸಭಿ ಸಮಯ के प्रमाण स्वयं को चढ़ती कला में हर सेकंड व संकल्प में अनुभव करते हो, क्योंकि ये तो सब जानते हो कि ये छोटा सा संगम युग चढ़ती कला का है. इस युग को व समय को ड्रामा अनुसार वरदान मिला हुआ है कि चढ़ती कला सर्व का भला. चढ़ती कला तेरे बने सर्व का भला. और कोई भी युग को ऐसा वरदान ಪ್ರಾಪ್ತ ನೈ ಹುವಾ ಹೈ. ಯುಗದ ವಿಶೇಷ ಮಹತ್ವ ಏನಪ್ಪ ಅಂತಂದರೆ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮನ ಅವತರಣೆಯ ಈ ಯುಗ ಅಂತಂದರೆ ಎಷ್ಟು ಪವರ್ಫುಲ್ ಯುಗ ಅಲ್ವಾ ಇದು. ಇತಿಹಾಸ ತುಂಬ ದೊಡ್ಡ ಇತಿಹಾಸ ನಡೀತಿದೆ. ಅದನ್ನು ನಾವು ಸಾಧಾರಣವಾಗಿ ತಗೋಬಾರ್ದು. ಈ ಇತಿಹಾಸನ ಪ್ರತಿ ಹೆಜ್ಜೆಯಲ್ಲಿ ಇದರ ಸ್ಮೃತಿ ಸ್ವರೂಪರಾಗಬೇಕು. ಬಾಬಾ ಭಗವಂತ ಜಗತ್ತಲ್ಲಿ ನಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ, ನಮಗೆ ಓದಿಸ್ತಿದ್ದಾರೆ, ನಮಗೆಲ್ಲ ಕೊಡ್ತಿದ್ದಾರೆ ಎಂದಾಗ ನಮ್ಮ ಉನ್ನತಿ ಇಡೀ ಕಲ್ಪದಲ್ಲಿ ಅಂದರೆ 4 ಯುಗಗಳಲ್ಲಿ ಮಾಡಿಕೊಳ್ಳದೆ ಇರತಕ್ಕಂತಹ ಉನ್ನತಿ ಏನಿದೆ ಅದು ಬರೀ ಇದೊಂದೇ ಟೈಮ್ ಅಂದಾಗ ಅದರದ್ದು ಎಷ್ಟು ಖೇರ್ ಇರಬೇಕು. ಅದಕ್ಕೆ ಅದರ ಲಕ್ಷ್ಯ ಇಟ್ಕೊಳ್ತಾ ಬಾಬಾ ಹೇಳ್ತಾರೆ, ಎಲ್ಲರೂ ಸಮಯ ಪ್ರಮಾಣ ಸ್ವಯಂನಲ್ಲಿ ಉನ್ನತಿಯನ್ನು ಹೆಂಗೆ ಒಂದೊಂದು ಸೆಕೆಂಡ್ ಒಂದೊಂದು ಸಂಕಲ್ಪದಲ್ಲಿ ಅನುಭವ ಮಾಡ್ತಿದ್ದೀರಾ. ಒಂದು ಸಂಕಲ್ಪನೂ ಒಂದು ಸೆಕೆಂಡು ವೇಸ್ಟ್ ಹಾಕೂಡ್ದು. ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಉನ್ನತಿ ಯಾವಾಗ ಆಗುತ್ತೆ ಹೇಳ್ರಿ? ಯಾವಾಗ ಅದು ಶ್ರೀಮತದ ಪ್ರಮಾಣ, ಅನ್ಯರ ಅಥವಾ ಸ್ವಯಂ ಕಲ್ಯಾಣದಲ್ಲಿ ಸಮರ್ಥ ಅಥವಾ ಶ್ರೇಷ್ಠ ಇರುತ್ತೆ. ಅಷ್ಟು ಅಂದರೆ ಆತ್ಮ ಸ್ವರೂಪದಲ್ಲಿ ಆತ್ಮಾಭಿಮಾನಿಯಾಗಿ ಮಾಡಿದಾಗ ಈ ಎಲ್ಲ ಗುಣಗಳಿದೆಯಲ್ಲ ಅದು ನಮ್ಮಲ್ಲಿ ಅನುಭವ ಆಗ್ತಾ ಇರುತ್ತೆ. ಯಾಕೆ ಬಾಬಾ ಹೇಳ್ತಾರೆ, ಯಾಕೆ ನೀವು ಒಂದು ಸೆಕೆಂಡ್, ಯಾಕೆಂದರೆ ಈ ಸಂಗಮ ಯುಗದ ಒಂದೊಂದು ಕ್ಷಣ ವರ್ಷಗಳ ಸಮಾನ ಅಂತ ಹೇಳಿದ್ದಾರೆ. ಯಾಕೆ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ ಅಂದರೆ ಬಾಬಾ, ಯಾಕೆಂದರೆ ನಿಮಗೆ ಗೊತ್ತಿದೆ ಇದೊಂದೇ ಚಿಕ್ಕ ಯುಗ. ಆ್ಯಾವ್ರೇಜ್ ಏಜು ಇದಕ್ಕೆ ಸರಿ. ಎಲ್ಲರೂ ಬ್ರಹ್ಮನ ಆಯುಷ್ 100 ವರ್ಷ ಅಂತ ಇಟ್ಕೊಂಡ್ರು ಎಲ್ಲರಿಗೆ ನಮಗೆ 100 ವರ್ಷ ಸಿಗಲ್ಲಲ್ಲ. ನಾವು ಬಂದಿದ್ದು ಎಷ್ಟು ಲೇಟಾಗಿ ಬಂದಿದ್ವಿ, ಮಾಡಿರೋದು ಎಷ್ಟು ಮಾಡಿದ್ದೀವಿ. ಈಗ ಹಳಬರೆಲ್ಲ ಯೋಚನೆ ಮಾಡಿ, ಇಷ್ಟು ವರ್ಷಗಳಿಂದ ಮಾಡಿದ್ದೀವಿ, ಎಷ್ಟು ಟೈಮು ವಿದೇಹಿ ಅಶರೀರಿ ಸ್ಥಿತಿಯಲ್ಲಿ ಇರ್ತೀವಿ ಅನ್ನೋದನ್ನು ಯೋಚನೆ ಮಾಡ್ರಲ್ಲ. ಎಷ್ಟು ಟೈಮ್ ಮನಸ್ಸಿನ ಏಕಾಗ್ರತೆಯಿಂದ ಬಾಬಾವ್ರನ್ನ ನೆನಪು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ರಲ್ಲ. ಯಾಕೆಂದರೆ ಬಾಬಾ ಹೇಳ್ತಾರೆ ಇಷ್ಟು ಚಿಕ್ಕ ಯುಗ, ಈ ಯುಗಕ್ಕೆ ಸಮಯದಲ್ಲಿ ಈ ಸಮಯ ಡ್ರಾಮಾನುಸಾರವಾಗಿ
ಪರಮಾತ್ಮನ ವರದಾನ ಇದೆ. ಈ ಟೈಮಿಗೆ ಮಾತ್ರ, ಬೇರೆ ಟೈಮಿಗಿಲ್ಲ ವರದಾನ. ನಿಮ್ಮ ಉನ್ನತಿಯಲ್ಲಿ ಸರ್ವರ ಫಲ, ಸರ್ವರ ಕಲ್ಯಾಣ ಇದೆ. ನೀವು ಉನ್ನತಿ ಮಾಡ್ಕೊಳ್ಳಿಲ್ಲ, ಎಲ್ಲರನ್ನೂ ಬೀಳಿಸ್ತೀರ. ಎರಡೂ ಇದೆ. ನಿಮ್ಮ ಉನ್ನತಿಯ ಮೇಲೆ ಎಲ್ಲರ ಬಲ, ಎಲ್ಲರ ಕಲ್ಯಾಣ ಮಾಡಿದ್ರಿ, ಎಲ್ಲರ ಉದ್ಧಾರ ಪುಣ್ಯ ಜಮಾ ಆಯಿತು. ನಿಮ್ಮ ದೇಹಾಭಿಮಾನ, ನಿಮ್ಮ ಹೆಚ್ಚು ಕಡಿಮೆಗಳು ಸಾಧಾರಣವಾಗಿ ಹಂಗೆ ಯೋಗ ಇಲ್ಲದೆ ಜ್ಞಾನ ಇಲ್ಲದೆ ನಡೀತೀರಾ. ಈಸಿ ಗೋಯಿಂಗ್, ಬಾಡಿ ಕಾನ್ಷಿಯಸ್ಸು. ವ್ಯರ್ಥ ಅಂದರೆ ವ್ಯರ್ಥ, ಸಾಧಾರಣ ಅಂದರೆ ಸಾಧಾರಣ, ಹಂಗೆ ನೋಡ್ತೀರಾ ಅಂದರೆ ಅಷ್ಟೇ ನುಕ್ಸಾನ್ ಅನ್ಯರಿಗೆ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಯುಗದ ವರದಾನ ಹಂಗಿಂಗೆ ನಾನು ಮಾಡಂಗಿಲ್ಲ. ಸೊ ಅದರಿಂದ ಯುಗದ ವರದಾನ ಏನಿದೆ, ನಿಮ್ಮೆಲ್ಲರ ಉನ್ನತಿಯಲ್ಲಿ ಮಕ್ಕಳೇ, ಜಗತ್ತಿನ ಒಂದೊಂದು ಆತ್ಮಗಳು ಅದರ ಪ್ರಭಾವದಲ್ಲಿ ಬರ್ತಾರೆ. ಎಚ್ಚರ. ಈ ಯುಗವನ್ನು ಬಿಟ್ಟರೆ ಬೇರೆ ಯಾವ ಯುಗದಲ್ಲಿ ಈ ವರದಾನ ಇಲ್ಲ. ಆ ಟೈಮ್ಗಳಿಗೆ ಬಾಬಾನೇ ಇಲ್ಲ ಅಂದರೆ, ವರದಾತನೇ ಇಲ್ಲ ಅಂದರೆ ವರದಾನ ಎಲ್ಲಿಂದ ಸಿಗುತ್ತೆ ಹೇಳ್ರಲ್ಲ. ये विशेषता धर्म वो युग है. ये युग की विशेषता क्या है? धर्म वो युग भी है, अर्थात यथार्थ धर्म और यथार्थ कर्म करने वाली श्रेष्ठ आत्माएं इस धर्म वो युग में पार्ट बजाती है. धर्म सत्ता, राज्य सत्ता, विज्ञान सत्ता, सर्व सत्ताएं इस युग में ही अपना विशेष पार्ट दिखाती है. ಏನೇನೋ ಇದ್ರದ್ದು ಸ್ಪೆಷಾಲಿಟಿ ಹೇಳ್ತಿದ್ದಾರೆ ನೋಡಿ. ಯೋಚನೆ ಮಾಡಿದ್ರ ಇದು ಯುಗ ಎಂಥದ್ದು ಅಂತ. ಬಾಬಾ ಏನು ಹೇಳ್ತಿದ್ದಾರೆ, इस युग में और क्या है, सर्व सत्ताएं विशेष पार्ट बजाती है. अर्थात इस समय ही ये तीनों सत्ताएं आत्माओं को प्राप्त होती है. धर्म सत्ता, राज्य सत्ता और विज्ञान सत्ता. ऐसे श्रेष्ठ समय के विशेष पाठधारी कौन? स्वयं का ऐसे समय पर श्रेष्ठ पाठधारी समझते हो? स्वयं को ऐसा समझते हो? ನಾನು ಈ ಸಮಯದ ಇತ್ನಾ ಶ್ರೇಷ್ಠ ಪಾಠಧಾರಿ, ಇಷ್ಟು ಶ್ರೇಷ್ಠ ಪಾತ್ರಧಾರಿ. ಯಾವ ಸಮಯದಲ್ಲಿ ಇದು ಲೌಕಿಕ ರೂಪದಲ್ಲಿನೂ ನೋಡಿ, ಮೂರು ಸತ್ತ ಶಕ್ತಿಗಳೇನಿದೆ ಜಗತ್ತಲ್ಲಿ ಏನು ಕೆಲಸ ಮಾಡ್ತಿದೆ, ನಮಗೇನೋ ಈ ಸತ್ತ ನಮಗೀಗ ಸಿಗುತ್ತೆ. ಏನು ಹೇಳ್ತಾರೆ, ಈ ಧರ್ಮದ ಆಧಾರದ ಮೇಲೆ ನಡೆಯೋಕೆ ನಮಗೆ ಧರ್ಮ ಏನು ಅನ್ನೋದೇ ಮೊದಲು ಗೊತ್ತೇ ಇರಲಿಲ್ಲ. ಅದಕ್ಕೆ ಈ ಯುಗ ಧರ್ಮವು ಯುಗ. ಕೆಲವು ವರ್ಷಗಳಲ್ಲಿ ಧನುರ್ಮಾಸ ಅಂತ ಬರುತ್ತೆ, ಧರ್ಮವು ಮಾಸ, ಅದು ಎಕ್ಸ್ಟ್ರಾ ತಿಂಗಳಂತ. ಹಂಗೆ ಸಂಗಮ ಯುಗ ಅಂತಕ್ಕಂಥದ್ದು ಇಡೀ ಕಲ್ಪದಲ್ಲಿ ಇದು ಎಕ್ಸ್ಟ್ರಾ ಸ್ಪೆಷಲ್ ಟೈಮ್. ಯಾವುದಕ್ಕೆ ಬಾಬಾ ಧರ್ಮವು ಯುಗ ಅಂತಾರೆ. ಯಾಕಿದು ಧರ್ಮವು ಯುಗ ಅಂದರೆ, ಇಲ್ಲಿ ಯಥಾರ್ಥ ಧರ್ಮ ಏನು ಕರ್ಮ ಏನು ಅಂತ ತಿಳ್ಕೊಳ್ತಾ, ಧರ್ಮ ಕರ್ಮದ ಬ್ಯಾಲೆನ್ಸ್ ಮಾಡ್ತಾ ನಡೆಯೋದೇನಿದೆ, ಧರ್ಮ ಹಾಗೂ ರಾಜ್ಯದ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಯೋದೇನಿದೆ, ಈ ಎಲ್ಲ ವಿಶೇಷ ಶಕ್ತಿಗಳು ಒಂದು ಅದರ ಜ್ಞಾನ, ಸಮಜ್, ತಿಳುವಳಿಕೆ, ಇನ್ಫಾರ್ಮೇಶನ್ ಅಲ್ಲ, ಅದರ ಜ್ಞಾನ ಸ್ಪಷ್ಟವಾಗಿ ತಿಳ್ಕೊಳ್ಳೋದಲ್ಲದೆ ಅದರ ಧಾರಣೆ ಮಾಡಿದಾಗ ಅದರ ಪ್ರಾಪ್ತಿಗಳೇನು ಅನ್ನೋ ಅರಿವು, ಆ ತಿಳುವಳಿಕೆನೂ ಸಹ ಈಗಲೇ ಸಿಗುತ್ತೆ. ಪ್ಲಸ್ ಅದನ್ನು ಧಾರಣೆ ಮಾಡಿ ನಡಿಲಿಕ್ಕೆ ಪವರ್ಸ್, ಶಕ್ತಿಗಳೂ ಬಾಬಾ ಈಗ ನಮಗೆ ಕೊಡ್ತಾರೆ. ಬಾಬಾ ಕೊಡದೆ ನಾವು ಯಾರು ಇಷ್ಟು ಪವಿತ್ರತೆಯ ಧಾರಣೆ, ನಮ್ಮ ಬ್ರಾಹ್ಮಣ ಧರ್ಮದ ಫಂಡಮೆಂಟಲ್ ಮಾತೇನು, ಇಡೀ ಸತ್ಯುಗ ದೇವತಾ ಧರ್ಮದ ಫಂಡಮೆಂಟಲ್ ಮಾತೇನು, ಪವಿತ್ರತೆ. ಈ ಧಾರಣೆಯ ಆಧಾರದ ಮೇಲೆ ನಾನು ಆತ್ಮ ಸತ್ ಕರ್ಮ, ಶ್ರೇಷ್ಠ ಕರ್ಮಗಳನ್ನು ಮಾಡಿದೆ ಅಷ್ಟೇ ಅಲ್ಲ, ನಾನು ಆತ್ಮ ಸ್ವರಾಜ್ಯ ಅಧಿಕಾರಿ, ವಿಶ್ವ ರಾಜ್ಯ ಅಧಿಕಾರಿ ಆಗ್ತೀನಿ. ಇದು ಬಹಳ ದೊಡ್ಡ ಇಂಪಾರ್ಟೆಂಟ್ ವಿಷಯ. ಇದನ್ನ ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ನಾನು ಆ ಧಾರಣೆಗಳಲ್ಲಿ ಬರಲಿಕ್ಕೆ ಬಾಬಾವರಿಂದ ಪವರ್ಸ್ ಅಧಿಕಾರದಲ್ಲಿ ಸಿಗ್ತಾ ಇದೆಯಾ. ನಾನು ಬಾಲಕ್ ಸೋ ಮಾಲಿಕ್, ನಮ್ಮಪ್ಪ ನಾನು ನನ್ನ ಮಗು ಅಂತ ತಿಳ್ಕೊಳ್ತಾ ಬೆಳಗ್ಗೆದ್ರೆ ಅದರ ವರದಾನಗಳನ್ನು ನಾನು ತಗೊಂಡಿದ್ದೀನ, ಇದನ್ನು ನಾವು ಖಂಡಿತ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಇದು ನಮ್ದು ಅಧಿಕಾರ.
ಧರ್ಮ ಕರ್ಮದ ಬ್ಯಾಲೆನ್ಸ್, ಧರ್ಮ ರಾಜ್ಯದ ಬ್ಯಾಲೆನ್ಸಲ್ಲಿ ಹೋಗೋದು ಇದು ನಂದು ಅಧಿಕಾರ. ಯಾಕೆಂದ್ರೆ ಬಬಳತ್ರೆ 3 ಸತ್ತ: ಧರ್ಮ ಸತ್ತ, ರಾಜ್ಯ ಸತ್ತ, ವಿಜ್ಞಾನ ಸತ್ತ. ಇದನ್ನ ಲೌಕಿಕ ರೂಪದಲ್ಲಿನೂ ಅದರದ್ದು ಕೆಟ್ಟ ರೂಪ ನೋಡ್ತಾ ಇದ್ದೀವಿ, ನೆಗೆಟಿವ್ ರೂಪ, ಸೈನ್ಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಬಟ್ ನಮಗೆ ರೈಟ್ ವೇ ಸ್ವರಾಜ್ಯವನ್ನು ಹೆಂಗೆ ಮಾಡ್ತಾ ವಿಶ್ವ ರಾಜ್ಯವನ್ನು 100% ಲಾ ಅಂಡ್ ಆರ್ಡರಲ್ಲಿ ಹೆಂಗೆ ತರಬೇಕು. ಯಾಕೆ ಇಲ್ಲಿ ಲಾ ಅಂಡ್ ಆರ್ಡರಲ್ಲಿ ತರ್ತಕ್ಕಂತಹ ವಿಶೇಷ ನನಗೆ ಸಿಗ್ತಿದೆ. ಯಥಾರ್ಥ ಧರ್ಮದ ಶಕ್ತಿ, ಧಾರಣೆಯ ಶಕ್ತಿ ಏನಿದೆ, ಪವಿತ್ರತೆಯ ಪರಮಶಕ್ತಿ ನಮ್ಮ ತಂದೆಯಿಂದ ಎವರ್ ಪ್ಯೂರ್ ಎನರ್ಜಿ ಸಿಗ್ತಿದೆ. ಯಾವುದು ಸ್ವಪ್ನ ಸಂಕಲ್ಪದಲ್ಲಿನೂ ಲೀಕ್ ಆಗಬಾರ್ದು, ಅದರ ಅಟೆನ್ಷನ್ ಇರಬೇಕು ನನಗೆ. ಇನ್ನೊಂದು ಸೈಲೆನ್ಸ್ ಈಸ್ ಸೈನ್ಸ್. ಸ್ಥೂಲವಾಗಿನೂ ಇಲ್ಲಿ ಬಾಬುವ್ರ ಮಕ್ಕಳು ಯಾರೆಲ್ಲ ವಿಜ್ಞಾನಿಗಳು ಬರ್ತಾರೆ, ಅಡ್ವಾನ್ಸ್ಡ್ ಸೈನ್ಸಿನ ಸಂಸ್ಕಾರ ತಗೊಂಡೋಗ್ತಾರೆ. ಯಾವುದರಲ್ಲಿ ಇಲ್ಲಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರು ಯಾರಾದರೂ ಫ್ಲೈಟ್ ಮಾಡಿದಾರ? ಚಿಕ್ಕ ಮಕ್ಕಳು ಬಟನ್ ಆನ್ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಇಲ್ಲದೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಂಗೆ ಇಲ್ಲಲ್ಲ. ಆ್ಯಂಡ್ ಫೋನ್ ಸ್ಪೀಡಲ್ಲಿ ಹೋಗುವಂಥ ಏನು ಫ್ಲೈಟ್ಸು ಯಾರು ಮಾಡಿದ್ದಾರೆ? ಯಾರು ಮಾಡಿಲ್ಲ. ಸೊ ಅಂದಾಗ ನನಗೆ ದೊಡ್ಡ, ಅದಕ್ಕೆ ಮುಂಚೆ ಸಂಗಮ ಯುಗದಲ್ಲಿ ಸೈಲೆನ್ಸ್ ಎಸ್ ಸೈನ್ಸ್, ಹೊಸ ಹೊಸ ಆಧ್ಯಾತ್ಮಿಕ ಸಂಶೋಧನೆಗಳೇನಿದೆ, ಬಾಬುವ್ರ ಜ್ಞಾನ ಬಹಳ ದೊಡ್ಡ ವಿಜ್ಞಾನ, ಯೋಗ ದೊಡ್ಡ ವಿಜ್ಞಾನ. ಇದರ ಆಳದಲ್ಲಿ ಹೋಗ್ತಾ ಸ್ಪೆಷಲ್ ಪವರ್ಸ್ ಏನಿದೆ ಆತ್ಮದಲ್ಲಿ ತುಂಬಿಕೊಳ್ತಕ್ಕಂಥ ಒಂದು ವಿಶೇಷತೆ ಏನಿದೆ, ಅದು ಸಂಗಮ ಯುಗದಲ್ಲಿ ಸಿಗುತ್ತೆ. ಎಂದಾದರೂ ಯೋಚನೆ ಮಾಡಿದ್ರ ಬಾಬುವರು ಒಂದು ಬ್ಯಾಲೆನ್ಸ್, ಧರ್ಮ ಕರ್ಮದ, ಧರ್ಮ ರಾಜ್ಯದ ಬ್ಯಾಲೆನ್ಸಲ್ಲಿ ನನಗೆ ಈ 3 ಪವರ್ಸು ಸ್ಪೆಷಲ್ ಆಗಿ ಇಡೀ ಕಲ್ಪಕ್ಕೆ ಕೊಡ್ತಿದ್ದಾರೆ. ಧರ್ಮ ಸತ್ತ, ರಾಜ್ಯ ಸತ್ತ ಆ್ಯಂಡ್ ರೈಟ್ ವೇ 100% ಸತ್ಯುಗದಲ್ಲಿ ಇವೆಲ್ಲ ಪ್ಯೂರ್ ಫಾರ್ಮಲ್ಲಿರುತ್ತೆ. ಯಾವ ಕಾರಣನೇ ಅದು ಸ್ವರ್ಗ ಅನ್ನಿಸ್ಕೊಳ್ಳುತ್ತೆ. ಎಲ್ಲಿ ದುಃಖ ಶಾಂತಿ ಅನ್ನೋದು, ರೋಗ ಶೋಕ ಅನ್ನೋದು ಇಲ್ವೇ ಇಲ್ಲ. ಎಂತಹ ಜೀವನ ಅಲ್ವಾ ಅದು. 150 ವರ್ಷ ಆದ್ರೂ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಇಲ್ಲ. ಶರೀರ ಬಿಡುವಾಗ ಟಾಟಾ ಹೇಳ್ಕೊಂಡು ಹೋಗೋದು ಆನಂದವಾಗಿ, ಯಾರ ಗುಲಾಮಿ ಇಲ್ಲ, ದಾಸತ್ವ ಇಲ್ಲ. ಇಡೀ ಜೀವನ ಒಟ್ಟಿಗಿದ್ರೂ ಒಬ್ರಿಗೊಬ್ರದ್ದು ಯಾವ ಅಟ್ಯಾಚ್ಮೆಂಟ್ ಇಲ್ಲ. ಅಷ್ಟು ಪ್ಯೂರ್ ಫಾರ್ಮ್ ಆಫ್ ಲವ್, ಪ್ಯೂರಿಟಿ. ಅದೆಲ್ಲ ಆ ಜೀವನ ಏನು, ಆ ಸ್ಥಿತಿ ಏನು, ಇಲ್ಲಿ ಇಮರ್ಜ್ ಮಾಡಿಕೊಂಡು ಅದರ ಚಿಂತನೆ ನಡಿಬೇಕು. ಧಾರಣೆಗಳು ಆಗಬೇಕಂದ್ರೆ ಜ್ಞಾನ ಕಿ ಗೆಹರಾಯಿ ಸಮಜ್ ಅದು ಬಹಳ ಅಗತ್ಯ. ಅದಿಲ್ಲ ಅಂದರೆ ಏನೋ ಆಯರಾಮ್ ಗಯರಾಮ್ ಮುರಳಿ ಕೇಳ್ಬಿಟ್ಟೆ ಅಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟೆ ಮುಗ್ದೋಗ್ಬಿಡ್ತು. ಅದರ ಆಳ ಇಲ್ಲ ಅಂತಂದರೆ ಅದರ ತಾಕತ್ತೇನು ಸಿಗಬೇಕಲ್ಲ. ಯಾವುದು ವ್ಯವಹಾರದಲ್ಲಿ ಬರಬೇಕು, ಜ್ಞಾನ ಬ್ಯಾಲೆನ್ಸಲ್ಲಿ ಬರಬೇಕು. ನಾವು ಅದಾಗಲ್ಲ. ಜ್ಞಾನ ನಮಗೆ ಅರ್ಥ ಆಗಬೇಕು. ಬರೀ ಕೇಳೋದು ಹೇಳೋದ್ರಿಂದ ನಮ್ಮ ಭಾಗ್ಯ ಆಗಲ್ಲ. ಅವತ್ತು ಕೇಳಿದ್ರಲ್ಲ ಜಾನಕಿದ, ಅದು ಕ್ಲಿಯರ್ ಹೇಳಿದ್ರು. जब तक ज्ञान समझ में परिवर्तन नहीं, व्यवहार में नहीं आया है, संस्कार नहीं बनाया, सिर्फ ज्ञान सुनते हो सुनाते हो, कोई फायदा नहीं आपको. कुछ बनने वाला नहीं है, आपका भाग्य बनने वाला नहीं. ಇನ್ನೇನು ಹೇಳಬೇಕು? ಶಿವಬಾಬಾ ಅಂತೂ ಹೇಳ್ತಾನೇ ಇರ್ತಾರೆ. ಎಲ್ಲಿ ಸಾಕಾರ ಮುರಳಿಗಳಲ್ಲಿ ಎಷ್ಟು ಹೇಳ್ತಾರೆ. ಅಂದಾಗ ವಿಶೇಷ ಯುಗದ ವಿಶೇಷ ಪಾತ್ರಧಾರಿ ನಾನು ಅಂತ ತಿಳ್ಕೊಂಡು ನಡೀತೀರಾ? ಯಾಕೆಂದ್ರೆ ಈ ವಿಶೇಷ ಯುಗದಲ್ಲಿ ಎಲ್ಲರಿಗೂ ಜನ್ಮ ಸಿಕ್ಕಲ್ಲ. ಮನುಷ್ಯ ಜನ್ಮ ದುರ್ಲಭ ಅಂತಾರಲ್ಲ, ಮನುಷ್ಯ ಜನ್ಮ ದುರ್ಲಭ ಅಲ್ಲ, ಬ್ರಾಹ್ಮಣ ಜನ್ಮ ದುರ್ಲಭ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಜನ್ಮ ತಗೋತಾರೆ. ಎಲ್ಲರೂ ಬಾಬುವ್ರಂತ ಇದು ಬ್ರಾಹ್ಮಣರಲ್ಲೇನೆ ಅರ್ಧ ಕಾಸ್ಟ್, ಹಾಫ್ ಕಾಸ್ಟ್, ಫುಲ್ ಕಾಸ್ಟ್ ಅಂತಾರೆ ಬಾಬುವರು. ಜ್ಞಾನ ಬುದ್ಧಿಗೆ ಹೋಗಲ್ಲ. ಏನೋ ಒಂದು ಶ್ರದ್ಧೆ ಬಾಬಾ ಬಾಬಾ ಅಂತ. ಈ ಸ್ಟಿಲ್ ಬೆಟರ್ ಹೊರಗಿನ ಜಗತ್ತಿಗೆ. चढ़ती कला का आधार आप विशेष आत्माओं के ऊपर है. आपकी चढ़ती कला से ही सर्व आत्माओं का भला अर्थात कल्याण होता है. सर्व आत्माओं की बहुत समय की आशा है मुक्ति को प्राप्त करने की आपकी चढ़ती कला के आधार से ही पूर्ण होती है. ಇವೆಲ್ಲ ಒಂದೊಂದು ಜವಾಬ್ದಾರಿ.
ಈ ಯುಗದ ವಿಶೇಷ ಪಾತ್ರಧಾರಿಗಳು, ಯುಗದ ವಿಶೇಷ ವರದಾನ ಸಿಗ್ತಿದೆ ಅಂದರೆ ನಿಮಗೆ ಈ ಯುಗದಲ್ಲಿ ವಿಶೇಷ ಜವಾಬ್ದಾರಿನೂ ಇದೆ. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ, ಇದು ಚೆನ್ನಾಗಿ ಬುದ್ಧಿಗೆ ಅರ್ಥ ಆಗಬೇಕು, ತಿಳುವಳಿಕೆಯಲ್ಲಿ ಬರಬೇಕು. ಬಾಬಾ ಹೇಳ್ತಾರೆ, ಯಾವಾಗ ನೀವು ಉನ್ನತಿಯ ಆಧಾರ, ಜಗತ್ತಿನ ಉನ್ನತಿಯ ಆಧಾರ ನೀವು ವಿಶೇಷ ಆತ್ಮಗಳ ಮೇಲಿದೆ, ನಿಮ್ಮ ಏರುವ ಕಳೆ ಸರ್ವರ ಫಲ ಏನು, ಸರ್ವರ ಉದ್ಧಾರದ ಕಾರಣ ಆಗುತ್ತೆ ಮಕ್ಕಳೇ. ಸರ್ವ ಆತ್ಮಗಳ ಬಹಳ ಸಮಯದ ಆಸೆ, 2 ಯುಗಗಳ ಆಸೆ ಇದೆಯಲ್ಲ, ಅಪ್ಪ ದುಃಖ ಇದೆ, ಮುಕ್ತಿ ಕರ್ಕೊಂಡೋಗು, ಜೀವನ್ ಮುಕ್ತಿ ಕೊಡು, ಅದರ ಆಸೆ ಪೂರ್ಣ ಮಾಡೋರು ನೀವು. ಎಲ್ಲರನ್ನ ನೀವು ಉನ್ನತಿ ಮಾಡ್ಕೊಂಡು ಮನೆ ಪರಂಧಾಮಕ್ಕೆ ಕರ್ಕೊಂಡು ಹೋಗೋರು ನೀವು. ಎಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿಗಳಿವೆಲ್ಲ. ಇಲ್ಲಿ ನಾನು ಮುಕ್ತನಾಗಿದ್ರೆ ತಾನೇ ಬೇರೆಯವರಿಗೆ ಮುಕ್ತಿ ಕೊಡೋದು, ನಾನೇ ಮುಕ್ತ ಆಗಿಲ್ಲ ಅಂದ್ರೆ ಹೆಂಗೆ ಕೊಡೋದಪ್ಪ. सर्व आत्माओं की मुक्ति प्राप्ति का आधार आप आत्माओं के जीवन मुक्ति की प्राप्ति है. ऐसे अपने को आधार मूर्त समझ के चलते हो. ಕೇಳ್ರಿ ಏನು ಹೇಳ್ತಾರೆ ಬಾಬಾ, ಏನು ಹೇಳ್ತಾರೆ ಮಕ್ಕಳೇ, ಸರ್ವ ಆತ್ಮಗಳ ಮುಕ್ತಿಯ ಪ್ರಾಪ್ತಿ ನಿಮ್ಮ ಉನ್ನತಿಯ ಆಧಾರ. ಅವ್ರಿಗೆ ಸದಾ ಕಾಲ ಅರ್ಧ ಕಲ್ಪದವರೆಗೆ ಮುಕ್ತಿಯಲ್ಲಿ ಕೂರಿಸೋದು, ಇನ್ನು ಕೆಲವರಿಗೆ ಮುಕ್ಕಾಲು, ಇನ್ನು ಕೆಲವ್ರಿಗೆ ಲಾಸ್ಟಲ್ಲಿ ಬರೋರ್ಗಂತೂ ತೀರಾ ಎಷ್ಟೊಂದು ಟೈಮ್ ಅಲ್ವಾ. ಅವರೆಲ್ಲರನ್ನ ಮುಕ್ತಿಯಲ್ಲಿ ಕೂರಿಸೋ ಆಧಾರ ನೀವೆಷ್ಟು ಉನ್ನತಿ ಮಾಡಿಕೊಂಡು ಜೀವನ್ ಮುಕ್ತರಾಗಿರ್ತೀರಾ. ಸಂಗಮ್ ಯುಗದ ಜೀವನ್ ಮುಕ್ತ ಸ್ಥಿತಿ ಅವ್ರಿಗೆ, ಓ ತಂದೆ ಬಂದ್ಬಿಟ್ರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ, ಮನೆಗೆ ಹೋಗ್ಬೇಕು ಅನ್ನೋ ಸ್ಮೃತಿ ಬಂದ್ಬಿಡುತ್ತೆ ನಿಮ್ಮ ಸ್ಥಿತಿಯನ್ನು ನೋಡಿ. ಮಕ್ಕಳೇ, ಅದನ್ನು ಮಾಡ್ತೀರಲ್ವಾ, ಮಾಡೋರಲ್ವಾ ನೀವು, ಇಲ್ಲಾಂದ್ರೆ ಹೆಂಗಾಗುತ್ತೆ ಅಂತ ಹೇಳ್ತಾರೆ ಬಾಬೂರು. ಇದು ಮುಖ್ಯವಾದ ಮಾತು, ಇದರಲ್ಲಿ ಬೇರೆ ಹೆಚ್ಚು ಕಡಿಮೆಗಳಿರಂಗಿಲ್ಲ. ಸೊ ಇದು ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಜೀವನ್ ಮುಕ್ತಿ ಏನಿದೆ, ನಾನು ಎಷ್ಟು ಅನುಭವ ಮಾಡ್ತಿದ್ದೀನಿ ಇದನ್ನು ನಾವು ನೋಡ್ಕೊಳ್ಬೇಕಾಗಿದೆ ಅಲ್ವಾ. ತೋ ಅಪ್ನೇ ಕೋ ಐಸೆ ಆಧಾರ್ ಮೂರತ್ ಸಮಜ್ ಚಲ್ತೆ ಹೋ. ಪ್ರತಿ ಗಳಿಗೆ ನಾನು ವಿಶ್ವದ ಆಧಾರ ಉದ್ಧಾರ ಮೂರ್ತಿ, ಜಗತ್ತಿನ ಉದ್ಧಾರಕ್ಕೆ ನಾನು ಕಾರಣನಾಗಿದ್ದೀನಿ ಅಂತಕ್ಕಂಥ ಮಾತೇನಿದೆ, ಇದು ಅರ್ಥ ಆಗ್ತಿದ್ಯಾ ಅಂತಾರೆ ಬಾಬೂರು. ದೇನೆ ವಾಲಾ ದಾತಾ ಬಾಪ್ ಹೈ, ಲೇಕಿನ್ ನಿಮಿತ್ತ ಕಿಸ್ಕೋ ಬನಾಯಾ ಹೈ, ಯಾರಿಗೆ ನಿಮಿತ್ತ ಮಾಡಿರೋದು, ಯಾರು ನಿಮಿತ್ತ ಆಗಿರೋದು. वर्षा बाप द्वारा प्राप्त होता है, लेकिन बाप भी निमित्त बच्चों को बनाता है. इतना अटेंशन हर कदम अपने ऊपर रखते हो, ऐसे चलते हो. ಕೇಳ್ತಿದ್ದಾರೆ ಬಾಬಾ ಹೇಳೋದು, ಇಂತಹ ಶ್ರೇಷ್ಠ ಜೀವನ ಯಾವುದನ್ನ ದಾತ ಕೊಡ್ತಿರೋರು ಯಾರು ನಮಗೆ, ಇಂಥ ಜೀವನ ಬಾಬಾವರೇ ಆಗಿದ್ದಾರೆ ದಾತ. ಮುಕ್ತಿ ಜೀವನ್ ಮುಕ್ತಿ ದಾತನೂ ಬಾಬಾನೇ ಆಗಿದ್ದಾರೆ. ಬಟ್ ಅದು ಆಸ್ತಿ ಕೊಡೋಕ್ಕೆ ಸೀದಾ ಬಾಬಾವ್ರ ಹತ್ರ ಜನ ತಗೊಳಕ್ಕಾಗಲ್ಲ. ಎಲ್ಲಿಂದ ತಗೋಬೇಕು? ಬಾಬಾ ಹೇಳ್ತಾರೆ, ನೀವು ಮಕ್ಕಳ ಹತ್ರನೇ ತಗೋಬೇಕಾಗುತ್ತೆ. ಅಂದಾಗ ಮಕ್ಕಳನ್ನೇ ನಾನು ನಿಮಿತ್ತ ಮಾಡಿದ್ದೀನಿ ಅಂದರೆ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ. ನಮ್ದು ಏನೇ ಪರಿಸ್ಥಿತಿ ಏನೇ ಇರಲಿ, ತನ್ನ ಉನ್ನತಿ, ತನ್ನ ಸ್ಥಿತಿ, ತಂದೇನು ನಿರಂತರ ಶ್ರೇಷ್ಠ ಸಂಕಲ್ಪ ಸಮರ್ಥ ಸ್ಥಿತಿಯ ಮೇಲೆ ಇರಬೇಕು. ಅದು ಇದೀನಾ? ಎಲ್ಲರೂ ಮುರುಳಿ ಕೇಳ್ತೀರಾ, ಮನೆಯಲ್ಲಿ ಕೂತು ಏನು ಯೋಚನೆ ಮಾಡ್ತಿದ್ದೀರಾ? ಬಾಬಾವ್ರ ಸನ್ಮುಖದಲ್ಲಿ ಕೂತು ತನ್ನನ್ನು ಚೆಕ್ಕು ಮಾಡ್ತಿದ್ದೀರಾ ಕೇಳೋದ್ರ ಜೊತೆ. ನಂದು ಪ್ರತಿ ಗಳಿಗೆ ಪ್ರತಿ ಹೆಜ್ಜೆಯಲ್ಲಿ ಆತ್ಮ ಸ್ವರೂಪದಲ್ಲಿ ಬಾಬಾವ್ರ ನೆನಪು, ಇಲ್ಲ ಜ್ಞಾನದ ಚಿಂತನೆ, ಇಲ್ಲ ಯಾವುದಾದ್ರೂ ಒಂದು ಖಜಾನೆಯನ್ನು ವಿಶ್ವಕ್ಕೆ ಕೊಡ್ತಾ ಇರೋ ಸ್ಥಿತಿ ಇದ್ದರೆ ಉನ್ನತಿ ಎಂದುಕೊಳ್ಳಿ. ಇಲ್ಲ ಮನೆಯದು ವ್ಯರ್ಥ ಸಂಕಲ್ಪಗಳು, ಅದು ಇದು, ಮೂಡೌಟು, ಘರ್ಷಣೆ, ಸಂಸ್ಕಾರಗಳ ಘರ್ಷಣೆ, ಇದೆಲ್ಲ ಇದ್ರೆ ಎಲ್ಲ ಝೀರೋ, ಪೂರಾ ಪಕ್ಕ ಝೀರೋ ಅಂದ್ಕೊಳ್ಳಿ. ಅಲ್ಲೇನ ಏನೇ 1 ಗಂಟೆ ಯೋಗ ಮಾಡಿ ಇನ್ನೊಂದು ಗಂಟೆ ಹೋಯ್ತು. ಅಷ್ಟೇ ಅಲ್ಲ, ಬೋಜ ಬೇರೆ. ಯಾಕೆಂದರೆ ನನಗೆ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ, ಹಂಗೆಲ್ಲ ನಡೆಯೋಕ್ಕೆ ಮನಸ್ಸಿಗೆ ಬಂದಂಗೆ. ನಾನು ನಡೀತೀನಿ ಅಂದರೆ ಅನ್ಯರಿಗೆ ಆಧಾರ ಆಗೋದು ಬಿಡ್ರಿ, ಬಟ್ ಇದು ಅನ್ಯರ ಅವನತಿಗೆ ಕಾರಣ.
ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರು, ತೋ ಇತನಾ ಅಟೆನ್ಷನ್ ಹರ್ ಕದಮ್ ಅಂತಿದ್ದಾರೆ. ಇಷ್ಟು ಅಟೆನ್ಷನ್ ನಿಮ್ಮ ಪ್ರತಿ ಸಂಕಲ್ಪಗಳ ಹೆಜ್ಜೆಯಲ್ಲಿ ಇದೆಯಾ, ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಅಂದರೆ ಯಾಕೆ ಅಂದರೆ ನೀವು ವಿಶೇಷ ಆತ್ಮಗಳ ಆಧಾರದ ಮೇಲೆ ಸರ್ವ ಆತ್ಮಗಳ ಉನ್ನತಿ ಅಡಕವಾಗಿದೆ. ಎಲ್ಲ ಆತ್ಮಗಳೂ ಈ ಪೂರ್ವಜರಲ್ವಾ ನಾವೆಲ್ಲ. ವೃಕ್ಷದಲ್ಲಿ ಎಲ್ಲಿದೆ ನಿಮ್ಮ ಜಾಗ? ಬೇರಲ್ಲಿದೆ ಅಲ್ವಾ. ಈಗ ಬೇರೆ ಏನಾದರೂ ಒಂದು ಬೇರು ಒಣಗೋಗ್ಬಿಟ್ರೆ ಅದ್ರ ಕನೆಕ್ಟೆಡ್ ಎಷ್ಟು ಬ್ರ್ಯಾಂಚ್ಗಳಿದೆ ಅದೆಲ್ಲ ಒಣಗೋಗ್ಬಿಡುತ್ತೆ. ಒಂದೊಂದು ಬೇರಲ್ಲಿ ನೀವು ಕೂತಿದ್ದೀರೋ, ಚಿಕ್ಕ ಬೇರೋ ದೊಡ್ಡ ಬೇರೋ, ಅಂತೂ ಬೇರಲ್ಲಿ ಇದ್ದೀರಾ ಅಂದರೆ ಯಾರಿಗೆಲ್ಲ ನೀವು ಕೊಡಬೇಕು, ಅವ್ರನ್ನ ವಂಚಿತ ಮಾಡಕ್ಕೆ ನಮಗೇನು ಅಧಿಕಾರ ಇಲ್ಲಲ್ಲ. ಇದೆಯಾ? ಇಲ್ಲಲ್ಲ. ಏನಂತೀರ ಎಲ್ರು? ಬಾಬಂಗೆ ಜವಾಬ್ ಕೊಡಿ. ಬಾಬಾ ನಾವು ಮನೇಲಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂತಿರೋ, ಇಲ್ಲ ಬಾಬಾ ಜೊತೆಯಲ್ಲಿದ್ದೀವಿ ಅಂತಿರೋ, ನಿರಂತರ ಉನ್ನತಿಯಲ್ಲಿದ್ದೀವಿ ಅಂತ. ಏ ಸ್ಮೃತಿ ರಖನೆ ಸೆ ಅಲ್ಬೇಲಾಪನ್ और आलस्य समाप्त हो जाएगा. तो वर्तमान समय किसी न किसी रूप में मेजॉरिटी में दिखाई देता है. ಏನು ದಿಕ್ಕಾಯಿ ದೇತಾ ಅಂತಿದ್ದಾರೆ ಬಾಬು. ರಿಸಲ್ಟ್ ಔಟ್ ಮಾಡ್ತಿದ್ದಾರೆ. ಜವಾಬ್ದಾರಿ ಯಾರಿಗಿದೆ ಅವ್ರಿಗೆ ಹುಡುಗಾಟಿಕೆ ಹಾಗೂ ಆಲಸ್ಯ ಬರೋಕ್ ಸಾಧ್ಯ ಇಲ್ಲ. ಆದರೆ ಮೆಜಾರಿಟಿ ಮಕ್ಕಳಲ್ಲಿ ಈ ಆಲಸ್ಯ, ಅಲ್ಬೇಲಾಪನ್ ಅಂದರೆ ಕೇರ್ಲೆಸ್ಸು. ಮಾಡ್ತೀನಿ, ನಾನೇನು ಮಾಡಲ್ಲ ಅನ್ನ ಪರಿವರ್ತನೆ ಆಗ್ತೀನಲ್ವಾ ಬಾಬಾ, ಆಗ್ಬಿಡ್ತೀನಿ ನೋಡು ನಾಳೆ ಎಲ್ಲ ನಾಡಿದ್ದು. ಆ ದಿನಗಳೇ ಬರಲ್ಲ. ಅಯ್ಯೋ ಏನು ಮಾಡೋದು ಬಾಬಾ ಅಂದ್ಕೊಂಬಿಟ್ಟಿದ್ದೆ, ಬಟ್ ಆಗಿಲ್ಲ. ಎದುರಬೇಕಾಗಿತ್ತು, ಎಂದ್ಕೊಂಬಿಟ್ಟಿತ್ತು, ಆಗಿಲ್ಲ. ಏನೇ ಇರಲಿ, ಎಂಥದೇ ಶರೀರದ ಪರಿಸ್ಥಿತಿ ಇರಲಿ, ಬಟ್ ತಂದೆ ಹೇಳೋ ನಿಯಮ, ರೀತಿ ನೀತಿ ಇದೆಯಲ್ಲ, ಅದು ಮಿಸ್ ಆಗಂಗಿಲ್ಲ, ತಳ್ಳಂಗಿಲ್ಲ ಅದನ್ನು. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರು, ಇದು ಸದಾ ಸ್ಮೃತಿ ಇರಲಿ. ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಅರ್ಜೆಂಟ್ ಮಾಡಬೇಕಾಗಿತ್ತಪ್ಪ, ನಿದ್ದೆ ಮಾಡ್ತೀರಾ ನೀವು? ನಿದ್ದೆ ಬರೋದೇ ಇಲ್ಲ ಕೆಲಸ ಮುಗಿಯೋವರೆಗೂ. ಹೆಂಗೆ ಟೈಮ್ ತೊಗೊಂಡು ಹೆಂಗೆ ಯೋಚನೆ ಮಾಡ್ಕೊಂಡು ಓಡ್ತಾ ಇರ್ತೀರಾ. ಬಾಬಾ ಹೇಳೋದು, ನಾನು ಹೇಳಿದ್ದು ಇಷ್ಟೊಂದು ದೊಡ್ಡ ಸೇವೆ, ನಿಮ್ಮ ತಲೆ ಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ ಮಕ್ಕಳೇ. ಆ್ಯಂಡ್ ಇಟ್ ಈಸ್ ಎ ಬಿಗ್ ಸೈನ್ಸ್. ಬಿಡಿ ಅದನ್ನು. ಪ್ರತಿಯೊಂದು ಆತ್ಮನ 84 ಜನ್ಮಗಳಲ್ಲಿ 84 ಒಂದೊಂದು ಜನ್ಮದಲ್ಲೇ ತಿಳ್ಕೊಳ್ಳಿ. ಆ್ಯಾವ್ರೇಜ್ ಏಜು ಸತ್ಯುಗದಿಂದ ಹಿಡಿದು ಕಲಿಯುಗದ ಮಧ್ಯದವರೆಗೂ 100 ವರ್ಷ ಆಯಸ್ಸು ನಿಮ್ಮದು ಅಂತಂದರೆ ಎಷ್ಟು ಆತ್ಮಗಳ ಸಂಬಂಧ, ಎಷ್ಟು ಸಂಪರ್ಕ, ಎಷ್ಟೆಲ್ಲ ಕೆಲಸ ಕಾರ್ಯ, ಎಷ್ಟು ಜನ ನಿಮ್ಮ ಜನ್ಮಗಳಿಂದನೇ ನಿಮ್ಮದೊಂದು ಪ್ರಪಂಚ ಇದೆ. ನೀವಿಲ್ಲಿ ಹಳ ಆಡ್ತಾ ಇದ್ರೆ ಅವ್ರು ಇನ್ನೂ ಬಿದೆ ಹೋಗ್ಬಿಡ್ತಾರೆ. ಅದೆಲ್ಲ ಪಾಪ ಕರ್ಮ ಯಾರ ತಲೆ ಮೇಲೆ? ಇವೆಲ್ಲ ಲೆಕ್ಕ ಹಾಕಬೇಕು ನೀವು. ಇಡೀ ವಿಶ್ವದ ಆತ್ಮಗಳ ಕನೆಕ್ಟೆಡ್, ಪೂರ್ವಜರ ಲೆಕ್ಕದಲ್ಲಿ ವಿಶ್ವದ ಕನೆಕ್ಷನ್, ಜನ್ಮದ ಕನೆಕ್ಷನ್ ಅಲ್ಲಿ ಆ ಕನೆಕ್ಷನ್ ಅಂದರೆ ವಿಶ್ವಪಿತನ ಮಕ್ಕಳಾಗಿ, ವಿಶ್ವ ಕಲ್ಯಾಣಕಾರಿಗಳಾಗಿ ಇಡೀ ವಿಶ್ವದ ಕನೆಕ್ಷನ್ ನಿಮಗಿದೆ. ಉದ್ಧಾರ ಮಾಡೋ ಕನೆಕ್ಷನ್ ಪರಿವಾರದ ಲೆಕ್ಕದಲ್ಲಿ. ಬಾಯಿ ಎಲ್ಲ ನಮ್ಮ ಅಪ್ಪಂದು, ಇದೆಲ್ಲ ಜಗತ್ತೆಲ್ಲ ಮನೆ ಬಾಬಂದು. ಈ ಮನೆ ಒಳಗಡೆ ನಾವೆಲ್ಲ ಮಕ್ಕಳಿದ್ದೀವಿ. ಅವರೆಲ್ಲರ ಉದ್ಧಾರ, ಅವರೆಲ್ಲರ ಪ್ರತಿ ಅಷ್ಟು ಆತ್ಮಿಕ ಭಾವ, ಆತ್ಮಿಕ ಸ್ನೇಹ. ಏನೇ ನಡೀಲಿ ಮನಸ್ತಾಪಗಳಿರಬಾರ್ದು. ಒಂದು ಮುಖ ಹಿಂಗೆ ಇಷ್ಟು, ಒಂದು ಮುಖವೆಷ್ಟು, ಎರಡು ಪೂರಿಗಳ ಥರ ಮಾತಾಡಲ್ಲ ಅಂತ. ಇದಕ್ಕಿಂತ ಕೆಟ್ಟದ್ದು ಸಂಸ್ಕಾರ ಇಲ್ಲ ಬ್ರಾಹ್ಮಣನಾಗ. ಹಂಗೆ ಯಾರು ಮಾಡ್ತಾರೋ ಸರಿ ಇಲ್ಲ ಅವರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಚಡ್ತಿ ಕಲಾ तेरे बाणे सर्व का भला अंदागा. जिस कारण चढ़ती कला के बजाय रुकती कला में आ जाते हैं. ಆಲಸ್ಯ ಹುಡುಗಾಟಿಕೆ ಕಾರಣ. ಹುಡುಗಾಟಿಕೆ ಯಾಕೆ ಬರುತ್ತೆ ಹೇಳ್ರಿ? जानकी दादी सीधे ಹೇಳ್ತಾರೆ, समझ नहीं है, ज्ञान नहीं है बुद्धि में, इसीलिए केयरलेस. समझदार कभी केयरलेस नहीं हो सकता. वो सदैव केयरफुल रहता. दुख और धोखे में, माया के धोखे में नहीं आ सकता. ना व्यक्ति ना अपनी संस्कार के धोखे में आ नहीं सकता है. ಕೇರ್ಫುಲ್ ಆಗಿರ್ತಾರೆ. ಜ್ಞಾನಿ ಅಂದ್ರೇನೆ ಕೇರ್ಫುಲ್. ಸೊ ಅದಕ್ಕೆ ಹೇಳ್ತಿದ್ದಾರೆ, ಮಿಸ್ಟೇಕ್ಗಳಾಗ್ಬಿಡ್ತು, ಇದಾಗ್ಬಿಡ್ತು, ಹಂಗಾಗ್ಬಿಡ್ತು, ಪಾಪ ಮಾಡ್ಬಿಡ್ತೆ. ಕೇರ್ಲೆಸ್, ಆಲಸ್ಯ. ಅದಕ್ಕೆ ನಿಂತ್ಕೊಳ್ಳೋ ಕಾರಣ ಏನು ಗೊತ್ತಾಯ್ತಲ್ವಾ?
ಅವ್ರು रुकने की कला में होशियार हो गए हैं. ಏನ್ ಹೇಳ್ತಾರೆ ಬಾಬಾ, ನಿಂತ್ಕೊಳ್ಳೋದ್ರಲ್ಲಿ ಹೋಶಿಯಾರಾಗ್ಬಿಟ್ಟಿದ್ದಾರೆ, ನಿಂತೇ ಇರ್ತಾರೆ, ಹೇಳ್ತಿದ್ದಾರೆ ನಡೀತಾ ಇದ್ದೀನ್ರಿ, ಓಡ್ತಾ ಇದ್ದೀನ್ರಿ ಅಂತ. ನಿಂತಿರೋದು ನೋಡಿದ್ರೆ ಪುರುಷಾರ್ಥ. ಆದ್ರೆ ಏನಪ್ಪಾ ಅಂದ್ರೆ ಮಾಡ್ತಾ ಇದ್ದೀನಿ, ಯೋಗನೂ ಮಾಡ್ತಾ ಇದ್ದೀನಿ, ಕ್ಲಾಸು ಕೇಳ್ತಾ ಇದ್ದೀನಿ, ಸೇವೆನೂ ಎಲ್ಲ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿರೋದು? ಉನ್ನತಿಯಲ್ಲಿ, ಪ್ರೂಫಲ್ಲಿ, ಅಶರೀರಿ ಅವಸ್ಥೆಯಲ್ಲಿ, ಹಾರುವ ಕಳೆಯಲ್ಲಿ ತಂದೆ ಜಮ ನೋಡ್ಕೋಬೇಕಲ್ಲ. ಹೋಶಿಯಾರಿ ಕ್ಯಾ ಕರ್ತೆ ಹೈ? ಬಾಬಾ ಅಂತ ಎಕ್ಸ್ರೇ ಹಿಡಿತಾರೆ ಮಕ್ಕಳದು. ಹೋಶಿಯಾರಿ ಬುದ್ಧಿವಂತಿಕೆ ಏನ್ ತೋರಿಸ್ತಾರೆ ಮಕ್ಕಳು? ज्ञान की सुनी हुई बातें व समय समय पर जो युक्तियां बाप द्वारा मिलती रहती हैं ना, उन युक्तियों को व बातों को यथार्थ से यूज नहीं करते हैं, मिसयूज करते हैं. भाव को बदल बोल पकड़ लेते हैं तो पुराने स्वभाव के वशीभूत हो यथार्थ भाव को स्वभाव वश बदल लेते हैं. ಕೇಳಿದ್ರ ಬಾಬಾ ಹೇಳೋದು ಏನ್ ಮಾಡ್ತಾರೆ ಮಕ್ಕಳು? ತಂದೆ ಏನು ಜ್ಞಾನದ ಯುಕ್ತಿಗಳನ್ನ ನಮ್ಮ ಪರಿವರ್ತನೆಗೆ ಹೇಳ್ತಾರೆ ಅಲ್ವಾ? ಪರಿವರ್ತನೆಗೆ ಹೇಳುವಾಗ ಅದನ್ನ ಬಾಬನ ಭಾವ ಬದಲಾವಣೆ ಮಾಡ್ಬಿಟ್ಟು ಶಬ್ದಗಳನ್ನು ಯೂಸ್ ಮಾಡ್ಬಿಟ್ಟು, ಈಗ ನೋಡಿ ಬಾಬಾವ್ರು ಮೊನ್ನೆ ಸಾಕಾರ ಮುರಳಿಯಲ್ಲಿ ಹೇಳ್ತಿದಾರಲ್ಲ, ಡ್ರಾಮಾನ ಏನಾಯ್ತು ಅದು ಫುಲ್ ಸ್ಟಾಪ್ ಇಟ್ಬಿಟ್ಟು ಅದರಿಂದ ಲೆಸನ್ ಕಲ್ತ್ಕೊಂಡು ಮಕ್ಕಳೇ ಹೈ ಜಂಪ್ ಹಾಕಿ ಮುಂದುವರಿರಿ ಅಂತ ಹೇಳೋದು. ಅಯ್ಯೋ ಡ್ರಾಮಾದಲ್ಲಿದ್ದರೆ ಮಾಡ್ತೀನಿ ಬಿಡ್ರಿ, ಡ್ರಾಮಾದಲ್ಲಿ ಇಷ್ಟೇ ಬಾಗಂತಿನೂ ಆಗ್ಬಿಡ್ತಾರೆ, ಡ್ರಾಮಾದಲ್ಲಿ ಇಷ್ಟೇ ಪಾರ್ಟ್ ಇತ್ತು, ಏನು ಮಾಡೋದು, ಡ್ರಾಮಾ ಅಲ್ವಾ, ಡ್ರಾಮಾ ಅಲ್ಲಿ ಯೂಸ್ ಮಾಡೋದು ಬೇರೆ, ಬಿದ್ದಿರೋದು ಬೇರೆ, ಡ್ರಾಮಾ ಬೇರೆ. ಹಿಂಗೆ ತಪ್ಪು ಮಾಡೋದು ಬೇರೆ, ಡ್ರಾಮಾ ಬೇರೆ. ಮೊದಲೇ ಎಚ್ಚರ ಇರಬೇಕಲ್ಲ. ಬಾಬಾವ್ರು ಯಾರಾದರೂ ಎಡು ಬಿದ್ದರೆ ಹೇಳವ್ರಂತೆ ಕೇರ್ಲೆಸ್ ಅಂತ. ಜ್ಞಾನಿ ಮನ ಒಂದು ಸಣ್ಣ ಇದಕ್ಕೇನೆ ಆ ಥರ ಸಣ್ಣದ್ರಲ್ಲಿ ಬಾಬಾವ್ರು ಜ್ಞಾನ ಕೊಡ್ತಾ ಇದ್ರು ಅಂತಿದ್ರು ದಾದಿ. ಹಂಗೆ ಬಾಬಾ ಹೇಳ್ತಾರೆ ಸ್ವಭಾವಕ್ಕೆ ವಶರಾಗ್ಬಿಡ್ತಾರೆ. ಸ್ವಭಾವ ಮಕ್ಕಳೇ ಸದಾ ಆತ್ಮ ಭಾವದಲ್ಲಿರಿ ಅಂತ ಸ್ವಭಾವದ ಪರಿಭಾಷೆ ಹೇಳ್ತಾರೆ. ಸ್ವಭಾವಗಳು ಬರ್ದೇ ಇರಲಿ ಅಂತೇಳಿ ಸ್ವಮಾನದಲ್ಲಿರಿ, ನಿಮ್ಮ ಆತ್ಮ ಭಾವದಲ್ಲಿರಿ ಮಕ್ಕಳೇ ಅಂದರೆ ಅದು ಬಿಟ್ಬಿಟ್ಟು ಇನ್ನೇನೋ ಹೇಳೋದು. ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಮಾತನ್ನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂದ್ರೆ ಇನ್ನೇನೋ ಹೇಳೋದು. ಹಿಂಗೆಲ್ಲ ಮಾಡ್ತಾರೆ ಮಕ್ಕಳಂತ. जैसे बाप दादा ड्रामा के रहस्य को मास्टर त्रिकालदर्शी बनाने के कारण सर्व रहस्य बच्चों के आगे स्पष्ट करते बाप ड्रामा के राज अनुसार पुरुषार्थियों के नंबर व राजधानी के रहस्य सुनाते तो क्या करते ड्रामा में क्या ड्रामा करा सुनाते बाबा? ड्रामा में राजधानी में सब प्रकार के पद पाने वाले होते, वहाँ माला नंबरवार बनती है तो सब महारथी तो बनेंगे नहीं, अथवा सभी विजय माला में तो आएंगे नहीं, सब महाराजा तो बनेंगे नहीं. इसलिए हमारा पार्टी ऐसा दिखाई देता है. बाप सुनाते हैं एडवांस में जाने के लिए, लेकिन बच्चे एडवांस जाने के बजाय उल्टा एडवांटेज उठा लेते हैं, अर्थात अपने आलस्य और अलबेलेपन को नहीं मिटाते, लेकिन बाप की बात का भाव बदल उसी बात को आधार बनाते हैं और बाप को सुनाते हैं कि आपने ऐसे ही कहा था. ಎಂತೆಂಥವರಿದ್ದಾರೆ ಬುದ್ಧಿವಂತರು. ಏನು ಹೇಳ್ತಿದ್ದಾರೆ ಬಾಬಾ? ತಂದೆ ತ್ರಿಕಾಲದರ್ಶಿಗಳನ್ನು ಮಾಡಲಿಕ್ಕೆ 3 ಕಾಲಗಳನ್ನು ಸ್ಪಷ್ಟ ಮಾಡ್ತಾರೆ. ಸತ್ಯುಗದಲ್ಲಿ ಈಗಿನ ಪುರುಷಾರ್ಥ ಸತ್ಯುಗದಲ್ಲಿ ಹೆಂಗೆ ನಂಬರ್ ವಾರ್ ಅನ್ನೋ ವಿಷಯನೂ ಹೇಳ್ತಾರೆ. ನಂಬರ್ ವಾರ್ ರಹಸ್ಯ ಹೇಳೋದೇನಕ್ಕೆ? ನಂಬರ್ 1 ಆಗಲಿ ಅಂತ. ಅದಕ್ಕೆ ಬಾಬಾ ಹೇಳೋದು ತ್ರಿಕಾಲದರ್ಶಿಯಾಗಿ ನಾನು ಎಲ್ಲ ರಹಸ್ಯ ಮುಂದಿಟ್ರೆ ಡ್ರಾಮಾದ ಅನುಸಾರ ಪುರುಷಾರ್ಥಿಗಳಲ್ಲಿ ನಂಬರ್ ಏನಕ್ಕೆ, ರಾಜಧಾನಿಯಲ್ಲಿ ನಂಬರ್ ಏನಕ್ಕೆ? ರಾಜಧಾನಿ ಅಂದರೆ ಎಲ್ಲರೂ ಮಹಾರಾಜ ಆಗಲ್ಲ, ರಾಜ ವಿಶ್ವ ಮಹಾರಾಜ, ಮತ್ತೆ ಸಾಹುಕಾರ ಪ್ರಜೆಗಳು ಅದಕ್ಕೂ ಚಿಕ್ಕ ಪ್ರಜೆಗಳು ಎಲ್ಲ ಇರ್ತಾರೆ ಅಂತಂದರೆ ಇದೆಲ್ಲ ನಂಬರ್ ವಾರ್ ಹೆಂಗೆ ಬರ್ತಾರೆ, ಯಾಕೆ ಬರ್ತಾರೆ? ಎಲ್ಲರೂ ಮಹಾರಥಿಗಳಾಗಲ್ಲ, ಎಲ್ಲರೂ ರಾಜರಾಗಲ್ಲ ಅಂದರೆ
ಇವ್ರು ತಾನೇ ಫಿಕ್ಸ್ ಮಾಡ್ಕೊಂಬಿಟ್ಟು ಹೇಳ್ತಾರೆ, ಅಯ್ಯೋ ನನ್ನ ಪಾಠೇ ಹಂಗೆ ಕಾಣುತ್ತೆ, ಆಲಸ್ಯ ಅಲ್ಬೇಲಪ್ಪನ್ ಬಿಡಿ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳೋದು. ಮಕ್ಕಳು ದಿನರಾತ್ರಿ ಪುರುಷಾರ್ಥ ಮಾಡಿ ಮುಂದೆ ಹೋಗ್ಲಿ ಅಂತ. ಅದು ಬಿಟ್ಬಿಟ್ಟು ಏನು ಮಾಡೋದು, ಎಲ್ಲರೂ ಮಹಾರಥಿ ಆಗಕ್ಕಾಗುತ್ತಾ, ಅಲ್ಲಿ ಏನೋ ಒಂದು ಪದವಿ ತಾನೇ, ಪರವಾಗಿಲ್ಲ, ಅಲ್ಲೇನು ಗೊತ್ತಾಗಲ್ಲಲ್ವಾ ಅಂದರೆ ಪೂರ ಅಜ್ಞಾನ. ನಾನು ಸತ್ಯ ತ್ರೇತಾಯುಗದಲ್ಲೇನೆ ಸಣ್ಣದಾಗಿ ಪಾರ್ಟ್ ಅಲ್ಲೇನೆ ತಿಂದು ಜಮಾ ಆಗೋಷ್ಟು ಇಲ್ಲ ಅಂದರೆ ಇನ್ನು ದ್ವಾಪರ ಕಲಿಯುಗದಲ್ಲಿ ಏನು ತಂಬೂರಿ ಬಾರಿಸೋದ? ಪುಣ್ಯದ ಫಲ ಇಡೀ ಕಲ್ಪಕ್ಕಾಗಬೇಕು, ನಾನು ಜಮಾ ಮಾಡ್ಕೋಬೇಕನ್ನೋ ಯೋಚನೆ ಇಲ್ಲ, ಚಿಂತೆ ಇಲ್ಲ. ತನ್ನ ಆತ್ಮನ ಮೇಲೆ ಅಷ್ಟು ನಿರ್ದಯಿಗಳಾಗಬಾರ್ದಲ್ಲ. ಇಲ್ಲಿ ಕೆಲ್ಸಕ್ಕೆ ಬಾರದು ಟೈಮ್ ಪಾಸ್ ಮಾಡ್ಕೊಂಡು. ರಮೇಶ್ ಭಾಯಿ ಒಂದು ಮಾತು ಹೇಳಿದ್ರು. ಏನು ಹೇಳ್ತಾ ಇದ್ರು ಅಂದರೆ, ಒಂದ್ಸಾರಿ ಮಧುಬನಕ್ಕೆ ಹೋದ್ರಂತೆ. ಜಗದೀಶ್ ಬಾಯಿ ಏನೋ ಅವರು ಬರೀಲಿಕ್ಕೆ ಅಥಾರಿಟಿ ಕೊಟ್ಟಿದ್ರಲ್ಲ, ಆರ್ಟಿಕಲ್ ಬರೆದು ಬಾಬಾ ಈಸ್ಕೋ ಕರೆಕ್ಷನ್ ಕರ್ಕೆ ಬೇಜಿ ಅಂತ ಕಳಿಸಿದ್ರೆ ರಮೇಶ್ ಬಾಯಿಗೆ ಹೇಳಿದ್ರು. ರಮೇಶ್ ಬಾಯಿ ಅವತ್ತೇ ಹೋಗಿದ್ರಂತೆ ಮಧುಬನಕ್ಕೆ. ಜಗದೀಶ್ ಬಚ್ಚೆನೆ ये भेजा है, बच्चे आप रात को इसको देख के करेक्शन करके कर दो, सुबह को मुझे भेजना है ಅಂತ. ಇವರೇನು ಮಾಡಿದ್ರು, ರಾತ್ರಿ ಕೊಟ್ರಲ್ವಾ, ಕ್ಲಾಸ್ ಮುಗಿಯೋತ್ತಿಗೆ 8:30 ಆಯಿತು, ಎಲ್ಲ ಮಾತಾಡೋಷ್ಟೊತ್ತಿಗೆ 9:30 10 ಗಂಟೆ ಆಯಿತು. ಹೋದ್ರು, ಎಲ್ಲ ಮಲ್ಕೊಂಡ್ರು. ಬೆಳಗ್ಗೆ ಬಂದರು, ಕ್ಲಾಸ್ ಆದ ತಕ್ಷಣ ಬಾಬಾ ಹೇಳಿದ್ರು, ಬಚ್ಚೆ ಕಾ ಹೇ ಓ ಸಾರಾ ಆರ್ಟಿಕಲ್ ಅಂದರೆ, ಬಾಬಾ ಆಪ್ ರಾತ್ ಕೋ ದಿಯಾ ಥಾ ನಾ ಆಜ್ ದೇಂಗೆ. ಅದಕ್ಕೆ ಬಾಬಾ ಹೇಳಿದ್ರಂತೆ, ಐಸಾ ಕ್ಯೂ? तो बाबा रात को सब देरी से गए ना, सब सो गए, तो टाइम नहीं था. बाबा ಹೇಳಿದ್ರಂತೆ, रात भर तो टाइम था तेरे पास, क्या किया? तो इसीलिए वापस दियो. नहीं बाबा अब भी मैं करके देती हूँ. नहीं बच्चे, बाप समय पर सब देखना चाहता है. ತಾನು ತಗೊಂಡು ಇಮಿಡಿಯೇಟು ಕರೆಕ್ಷನ್ ಮಾಡಿ ಇಮಿಡಿಯೇಟ್ ಬಾಬಾ ಕಳಿಸಿ. ಬಾಬನಿಗೆ ಎಷ್ಟು ಚಿಂತೆ. ಹಂಗೆ ಅವಾಗ ಅವ್ರು ಹೇಳಿದ್ರು, ಆಲಸ್ಯ ಹುಡುಗಾಟಿಗೆ ಅನ್ನೋದು ಏನು ಅಂತ ಹೇಳ್ಬಿಟ್ಟು ನನಗೆ ಅವತ್ತಿನ ದಿನ ಅರ್ಥ ಆಯಿತು. ಈಗ ಮಾಡೋ ಕೆಲಸ ಅಂದರೆ ನಾನು ಏನು ಮಾಡ್ಬೇಕು ಅದು ಈಗ ಮಾಡ್ಬೇಕು, ಪುರುಷಾರ್ಥ ಮಾಡ್ಬೇಕು, ಈಗ ಮಾಡ್ಬೇಕು, ನಾಳೆ ಅಲ್ಲ, ನೆಕ್ಸ್ಟ್ ಗಂಟೆ ಅಲ್ಲ. ಅವತ್ತಿಂದ ಬಾಬೂರು ನಂದು ಕೇರ್ಲೆಸ್ಸು ಆಲಸ್ಯನ ತಗೊಂಡೇ ಬಿಟ್ರು ಅಂತ. ಜೀವನದಲ್ಲಿ ನಾನೆಂದೂ ಹಿಂದೆ ಮುಂದೆ ಯಾವುದು ಕೆಲಸ ಮಾಡೋದ್ರಲ್ಲಿ ಅವ್ರು ನೋಡಿದ್ವಲ್ಲ ನಾವೆಲ್ಲರೂ, ಲೇಟ್ ಮಾಡಲಿಲ್ಲ. ಹಂಗೆ ಪುರುಷಾರ್ಥದಲ್ಲಿ ನಿಂತ್ಕೊಳ್ಳೋಕೆ ಏನೇನು ಅವತಾರಗಳು ಬೇಕೋ ಬಾಬೂರ್ ಶಬ್ದಗಳನ್ನು ತಗೊಂಡ್ಬಿಟ್ಟು, ಬಾಬೂರ್ ಭಾವನೆಯನ್ನು ಬಿಟ್ಬಿಟ್ಟು ಬಾಬಾ ಹೇಳ್ತಾರೆ ಹಿಂಗೆ ಅದನ್ನು ಅಡ್ವಾಂಟೇಜ್ ತಗೊಂಡು ಅಂದರೆ ಉಲ್ಟಾ ಅಡ್ವಾಂಟೇಜು. ಇದನ್ನು ಬಾಬಾ ಹೇಳಿದ್ದೇನಕ್ಕೆ, ನನ್ನ ಮಕ್ಕಳು ಅಡ್ವಾನ್ಸಲ್ಲಿ ಹೋಗಲಿ, ಏರುವ ಕಳೆ ಆರುವ ಕಳೆಯಲ್ಲಿ ಬರಲಿ ಅಂತ ಹೇಳಿದ್ದು. ಅದನ್ನು ಉಲ್ಟಾ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದು. ಹಿಂಗೆ ನನ್ನ ಮಕ್ಕಳು ತುಂಬ ಬುದ್ಧಿವಂತರು, ಆಲಸ್ಯ ಹುಡುಗಾಟಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಬಾಬೂರ ಮಾತುಗಳನ್ನು, ಭಾವನೆಯನ್ನು ತನಗೆ ಹೆಂಗೆ ಬೇಕೋ ಹಂಗೆ ತಗೋತಾರೆ ಅಂತ. ಆಮೇಲೆ ಬಾಬನಿಗೆ ಹೇಳ್ತಾರೆ, ನೀವೇ ತಾನೇ ಹೇಳಿದ್ದು ಎಲ್ಲರೂ ಮಹಾರಥಿಗಳಾಗಲ್ಲ, ಎಲ್ಲರೂ ರಾಜರಾಗಲ್ಲ ಅಂತ. ಅದಕ್ಕೆ ನಾವು ಹಿಂಗೆ ತಂದೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಾಬಂಗೆ ಹೇಳೋದು ಬೇರೆ. ದೇಖೋ ಯೇ ಭಿ ಸಾಮ್ನಾ ಹೋ ಗಯಾ, ಭಗವಾನ್ ಕೋ ಸಮझाई नहीं. इसी प्रकार अपने भिन्न भिन्न स्वभाव के वश यथार्थ बातों का भाव बदल रुकती कला की बाजी बहुत अच्छी दिखाते हैं. माया जीत बनने की युक्तियों को समय पर कार्य में लगाने का अटेंशन खुद कम रखते हैं, लेकिन अपने आप को बचाने का साधन बाप के बोल को यूज करते हैं. क्या कहते हैं बाबा, अपने ही कहा था ना, माया बड़ी दुस्तर है. ಏನೇನು ಹೇಳ್ತಾರೆ ನೋಡ್ರಿ ಕತೆ. ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ತಂದೆ ಮಾಯಾಜೀತ ಆಗಲಿಕ್ಕೆ, ಭಿನ್ನ ಭಿನ್ನ ಸ್ವಭಾವಗಳ ಮೇಲೆ ವಿಜಯ ಪಡ್ಕೊಳ್ಳಿಕ್ಕೆ ಯುಕ್ತಿಗಳು ಹೇಳ್ತಾರೆ. ಆದರೆ ಭಿನ್ನ ಭಿನ್ನ ಸ್ವಭಾವಗಳ ವಶ ತಂದೆಯ ಭಾವನೆಯನ್ನು ಚೇಂಜ್ ಮಾಡಿ ಶಬ್ದಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ರುಕ್ತಿ ಕಲಾಕಿ ಬಾಜಿ, ನಿಂತ್ಕೊಳ್ಳೋ ಆಟ ತುಂಬ ಚೆನ್ನಾಗಿ ಆಡ್ತಾರೆ. ಮಾಯಾಜೀತ ಆಗಲಿಕ್ಕೆ ಯುಕ್ತಿಗಳನ್ನು ಹೇಳಿದ್ರೆ, ಅಟೆನ್ಷನ್ ಇಟ್ಕೊಳ್ಳಿ ಮಕ್ಕಳೇ ಅಂತ ಹೇಳಿದ್ರೆ, ಸ್ವಯಂ ಮೇಲೆ ಅಟೆನ್ಷನ್ ಕಡಿಮೆ ಇಟ್ಕೊಂಡ್ಬಿಟ್ಟು ಕೇರ್ಲೆಸ್ ಆಗಿ ಇದ್ಬಿಟ್ಟು ಮಾಯಿಗೆ ವಶ ಆಗ್ಬಿಟ್ಟು
ಆಮೇಲೆ ಏನು ಹೇಳ್ತಾರೆ, ನೀವು ಹೇಳಿದ್ದಲ್ಲ ಎಲ್ಲರೂ ಮಾಯಾಜೀತ್ ಆಗಲ್ಲ ಅಂತ, ಅದಕ್ಕೆ ನಾನು ಮಾಯಾಜೀತ್ ಆಗಿಲ್ಲ. ತನ್ನ ಆಲಸ್ಯ ಪ್ರದರ್ಶನ ಮಾಡಲ್ಲ, ತನ್ನನ್ನು ಮುಚ್ಚಿಟ್ಕೊಳ್ಳೋಕ್ಕೆ, ತನ್ನ ಮಿಸ್ಟೇಕ್ ಮುಚ್ಚಿಟ್ಕೊಳ್ಳೋಕ್ಕೆ ತಂದೆಯ ಶಬ್ದಗಳನ್ನು ತಂದೆಗೇನೆ ಹೇಳ್ತಾರೆ. ಎಂಥ ಮೂಢಮತಿಗಳಲ್ವಾ. ಇದರಲ್ಲಿ ನನ್ನ ಭಾಗ್ಯ ಎಷ್ಟು ಹಾಳಾಗ್ತಿದೆ ಅಂತ ಯೋಚನೆ ಮಾಡಿದೆ. ಜನ್ಮಾಂತರದ ನಾನು ಭಾಗ್ಯ ವಿಧಾತನಿಂದ ತಿಲಾಂಜಲಿ ಎಲ್ಲ ಕಳ್ಕೊಳ್ತಿದ್ದೀನಿ ಅನ್ನೋದು ಒಂದಿಷ್ಟು ಯೋಚನೆ ಇಲ್ಲ, ಪ್ರಜ್ಞೆ ಇಲ್ಲ. ಎಂಥ ನುಕ್ಸಾನ್ ಮಾಡ್ಕೋತಾರೆ. ಇದು ಬಾಬವ್ರಿಗೆ ನುಕ್ಸಾನ್ ಏನೋ ದೊಡ್ಡ ಪ್ರವೀಣ ಕೆಲಸ ಮಾಡಿದೆ ಅನ್ನೋ ಥರ ಹೇಳೋದು. ಕೇಳಿಸ್ತಿದ್ಯಾ? ಅರ್ಥ ಆಗ್ತಿದೆಯಾ ಎಲ್ಲರಿಗೆ? बाबा ಹೇಳೋದು, ब्रह्मा बाप को भी नहीं छोड़ती, मारतियों को भी माया वार करती है. जब ब्रह्मा बाप को भी नहीं छोड़ती है, मारतियों को भी नहीं छोड़ती है, तो हमारे पास आई और हम हार खाई तो क्या बड़ी बात है, ये तो होना ही है, अंत तक तो चलना ही है. इस प्रकार पुरुषार्थ में रुकने का बोल अपने आधार बनाए चढ़ती कला में जाने से वंचित हो जाते हैं. ಇಷ್ಟು ದೊಡ್ಡ ಜವಾಬ್ದಾರಿ ಇಟ್ಕೊಂಡು ಇವರು ಆಟ ನೋಡ್ರಿ. ಬಾಬಾ ಹೇಳ್ತಾರೆ ನನ್ನ ಮಕ್ಳು ಎಂತೆಂಥವ್ರು ಇದ್ದಾರೆ ಅಂತ. ಅದಕ್ಕೆ ಸಾಕಾರ ಮುರಳಿಯಲ್ಲಿ ಹೇಳೋದು, ಮಹಾಮೂರ್ಖರನ್ನು ನೋಡ್ಬೇಕಂದ್ರೆ ಇಲ್ಲೇ ನೋಡೋದು ಅಂತ. ಬುದ್ಧಿವಂತರು ಇಲ್ಲೇ ಇದ್ದಾರೆ, ಮೂರ್ಖರು ಇಲ್ಲೇ ಇದ್ದಾರೆ. ಏನು ಹೇಳ್ತಾರೆ, ತನ್ನ ಬಚಾವ್ ಮಾಡ್ಕೊಳ್ಳೋಕ್ಕೆ ಬಾಬಾವ್ರ ಶಬ್ದಗಳನ್ನು ಹೆಂಗೆ ಯೂಸ್ ಮಾಡ್ತಾರೆ ನೋಡಿ. ಏನು ಹೇಳ್ತಾರೆ, ಬಾಬಾ ನೀವೇ ಅಲ್ವಾ ಹೇಳಿದ್ದು ಮಾಯೆ ತುಂಬ ಪವರ್ಫುಲ್ಲು, ಬ್ರಹ್ಮ ಬಾಬನ್ನು ಬಿಡಲ್ಲ, ಮಾರತಿಗಳನ್ನು ಬಿಡಲ್ಲ. ನಮ್ಮ ಹತ್ರ ಮಾಯೆ ಬಂದು ನಾವು ಸೋತ್ಬಿಟ್ರೆ ನಮ್ಮ ಸ್ಥಿತಿ ಹೆಚ್ಚು ಕಡಿಮೆ ಆದರೆ ಯಾವ ದೊಡ್ಡ ಮಾತು. ಅಂತ್ಯದವರೆಗೆ ನಡೀತಾ ಇರುತ್ತೆ, ಅಂತ್ಯದವರೆಗೆ ಮಾಯೆ ಬರುತ್ತೆ ಅಂತ ನೀವೇ ತಾನೇ ಹೇಳೋದು. ಸೊ ಮಾಯೆ ಬರ್ತಾ ಇದೆ ಅಲ್ವಾ, ಏನು ಮಾಡೋದು ಅಂತೇಳಿ ತಾನು ನಿಂತ್ಕೊಂಡು ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಸಂಸ್ಕಾರ ಸ್ವಭಾವಗಳಿಗೆ ವಶರಾಗಿ ನಡೆಯೋಕ್ಕೆ, ನಾಟಕ ಮಾಡೋಕ್ಕೆ ಬಾಬಾವ್ರ ಶಬ್ದಗಳನ್ನು ಮಿಸ್ಯೂಸ್, ಉಲ್ಟಾ ಅಡ್ವಾಂಟೇಜ್ ತಗೊಳ್ಳೋದು. ಅಂಥವ್ರು ನೋಡಿದ್ರೆ ಬಾಬಂಗೆ ಎಂಥ ದಯೆ ಬರ್ಬೋದಲ್ಲ. ಭಾಗ್ಯ ವಿಧಾತನ ಹತ್ರ ಬಂದು, ಸಾಗರದ ಹತ್ರ ಬಂದು, ಒಂದು ಲೋಟ ಒಂದು ಗ್ಲಾಸೂ ನೀರಿಲ್ಲ, ಸಣ್ಣ ಗ್ಲಾಸಲ್ಲಿ. ಏನು ಹೇಳೋದು? ಅದಕ್ಕೇನು ಹೇಳ್ತಿದ್ದಾರೆ, ನಾನು ಹೇಳಿದ್ದು ತಂದೆ ಏನು ಹೇಳಿದ್ದು, ಮಾಯಾ ಆಯಿಂಗಿ ಆರ್ ಖಾನ ಏತೋ ಬಾಪ್ ನೈ ಕಹಾನ. ಮಾಯೆ ಬರುತ್ತೆ ಅಂತ ಹೇಳಿದ್ದೀನಿ, ನೀವು ಸೋತ್ ಬಿಡಿ ಮಕ್ಕಳೇ, ಕೇರ್ಲೆಸ್ ಆಗಿ ಇದ್ಬಿಟ್ಟು ಅಂತ ನಾನು ಹೇಳಿದ್ದೀನಾ? ನೆಕ್ಸ್ಟ್ ಮಾತು ನೀವು ಎಡಿಷನ್ ಮಾಡ್ತಿದ್ದೀರಾ ನನ್ನ ಮಾತಲ್ಲಿ. ನಾನೇನು ಹೇಳಲಿಲ್ಲ, ನೀವು ಸೋತೋಗ್ಬಿಡಿ, ಹಿಂಗೆ ಡ್ಯಾನ್ಸ್ ಮಾಡ್ರಿ, ನನ್ನ ಮಾತು ನನಗೆ ಹೇಳಿ ಅಂತ ಹೇಳಿದ್ದೀನ ನಿಮಗೆ? ಅದಕ್ಕೆ ಬಾಬಾ ಹೇಳೋದು, ಬಾಬಾ ಏನು ಹೇಳೋದು, ಭಲೆ ಬಚ್ಚೆ ರುಸ್ತುಮ್ ಸೆ ರುಸ್ತುಮೋಕೆ ಲಡಂಗಿ ಹೋಶಿಯಾರೇನಾ ಮಾಯಾ ಜೀತ್ ಬನ್ನ, ಪ್ರಕೃತಿ ಜೀತ್ ಬನ್ನ, ಅದು ತಾನೇ ಹೇಳೋದು. ಸೋತೋಗ್ರಿ ಅಂತ ಯಾವ ಮುರುಳಿಯಲ್ಲಿ ಹೇಳಲೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ಬಾಪ್ ಕೇತೆ ಹೇ ಮಾಯಾ ಆಯಂಗಿ ಲೇಕಿನ್ ಮಾಯಾ ಜೀತ್ ಜಗತ್ ಜೀತ್ ಬನ್ನ ಕೌನ್ ಗಾಯೆ ಹುए. अगर माया ही ना आवे तो बिना दुश्मन का सामना करने का विजय कौन कहलाएगा. ಮಾಯೆ ಬಂದ್ರಾಗ ತಾನೇ ನೀವು ಮಾಯಾ ಜೀತ್ ಆಗೋದು. ಎಕ್ಸಾಮ್ ಇಲ್ಲದೆ ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಷನ್ ಹೆಂಗೆ? ಸೊ ಮಾಯೆ ಬಂದಾಗ ತಾನೇ ನೀವು ಅದ್ರ ಮೇಲೆ ಗೆದ್ದು ನೀವು ಮಾಯಾ ಜೀತ್ ಜಗತ್ ಜೀತ್ ಅನ್ನಿಸ್ಕೊಳ್ಳೋದು. ಬರಬೇಕಲ್ವಾ? ಬೇರೆ ಬೇಡ ಬೇಡ ಮಾಯಾ ಯಾಕೆ ಅನ್ನಂಗಿಲ್ಲಲ್ಲ. तो माया पर वार करना ना कि हार खाना. ಮಾಯೆ ಬರುತ್ತೆ ಮಕ್ಕಳೇ, ನೀವು ಅದ್ರ ಮೇಲೆ ಉಲ್ಟಾ ವಾರ್ ಮಾಡ್ರಲ್ಲ ನೀವೂ ಹಂಗೆ. ಅದು ಗದೆ ತಗೊಂಡು ಬಂದರೆ ನೀವು ಇನ್ನೊಂದು ವೆಪನ್ ತಗೊಂಡು ಓಡಿಸ್ರಲ್ಲ ಅಂತ. ನಾನು ಸೋಲಕ್ಕೆ ಹೇಳಲೇ ಇಲ್ಲ, ಗೆಲ್ರಿ ಅಂತ ಹೇಳಿದ್ದು, ಲಡೋ ಅಂದಿದ್ದು. ಕಲಪ್ ಕಲಪ್ಗೆ ವಿಜಯಿ ರತನ್ನೇ ಅವ್ರ ವಿಜಯಿ ಬನ್ಕರ್ ಹಿ ದಿಖಾಯೆಂಗೆ ನಾ. ये समर्थ बोल भूल जाते हैं, लेकिन अपनी कमजोरी के कारण बाप के बोल को भी कमजोर बना देते हैं. ಕಲ್ಪ ಕಲ್ಪದ ವಿಜಯಿ ರತ್ನಗಳು ಮಕ್ಕಳೇ, ನೀವು ವಿಜಯಿಗಳಾಗಿ, ಮಾಯೆ ಎಷ್ಟೇ ಜೋರಾಗಿ ಬರಲಿ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ವಿಜಯ ಜನ್ಮಸಿದ್ಧ ಅಧಿಕಾರ ಇವೆಲ್ಲ ಮರ್ತೋಗ್ಬಿಡುತ್ತೆ. ಪಾಯಿಂಟ್ಸ್ ಎಲ್ಲ ತನಗೇನು ಬೇಕೋ ಅದು ಮಾತ್ರ ಶಬ್ದಗಳನ್ನು ತಗೊಂಡು ಉಲ್ಟಾ ಅಡ್ವಾಂಟೇಜ್ ತಗೊಂಡು ಮಾತಾಡೋದು, ಆಲಸ್ಯ ಪ್ರದರ್ಶನ ಮಾಡ್ತಾರೆ ಮಕ್ಕಳು. ಅಂದರೆ ತನ್ನ
ನಿರ್ಬಲತೆಗಳಿಗೆ ವಶರಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬವರು. ಬಟ್ ನುಕ್ಸಾನ್ ಯಾರಿಗೆ? ಭಗವಾನ್ ವಾಚ್ ಎಷ್ಟು ಸಮರ್ಥ ಮಾತುಗಳು. ಬಾಬವರು ಸಾಹಸ ತುಂಬಲಿಕ್ಕೆ, ಉಮಂಗ್ ಉತ್ಸಾಹ ತುಂಬಿಸ್ಲಿಕ್ಕೆ, ಮಕ್ಕಳೇ ಎಚ್ಚರ, ಅಲರ್ಟ್ ಆಗಿರಿ, ಮಾಯೆ ಬರುತ್ತೆ, ರುಸ್ತುಮರಾಗಿ ಬರುತ್ತೆ, ಸೂಕ್ಷ್ಮವಾಗಿ ಬರುತ್ತೆ, ಈಶ್ವರಿ ರೂಪದಲ್ಲಿ ಬರುತ್ತೆ, ಎಚ್ಚರ ಮಕ್ಕಳೇ ಅಂತ ಹೇಳಿದ್ದು. ಶಬ್ದಗಳ ಅಡ್ವಾಂಟೇಜ್ ತಗೊಳಕ್ ಹೇಳಲಿಲ್ಲ, ಮೈಯೆಲ್ಲ ಎಚ್ಚರ ಇರಲಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಪರಮಾತ್ಮನ ಮಹಾವಾಕ್ಯನೇ ಇವ್ರು ವೀಕ್ ಮಾಡಿಬಿಡ್ತಾರೆ ತನ್ನ ವೀಕ್ನೆಸ್ ಇಂದ. ಅದನ್ನ ಸಾಹಸ ಇಟ್ಟು ಒಂದು ಹೆಜ್ಜೆ ಇಡಿ ಮಕ್ಕಳೇ, 1,00,000 ಹೆಜ್ಜೆ ಶಕ್ತಿ ಕೊಡ್ತೀನಿ, ನೀವು ವಿಜಯಿಗಳಾಗ್ಬಿಡ್ತೀರಾ, ನನ್ನ ಮಕ್ಕಳು ನೀವು, ಇದೆಲ್ಲ ಮರ್ತೋಗ್ಬಿಡುತ್ತೆ. ನಾನು ಒಂದು ಹೆಜ್ಜೆ ಇಟ್ಬಿಟ್ಟು ವಿಜಯಿ ಆಗಬೇಕು ಅನ್ನೋದು. ಕಲ್ಪದ ವಿಜಯಿಗಳು ಫಿಕ್ಸ್ ಆಗಿದೆ ಅಂತ ಹೇಳಿದ್ದೆಲ್ಲ ಮರ್ತೋಗ್ಬಿಡ್ತು. तो जैसे बाप ब्रह्मा ने माया प्रबल होते हुए भी स्वयं को बलवान बनाया, ना कि घबराया, तो ऐसे फॉलो फादर करो ना. ಬಾಬಾ ಹೇಳಿದ್ದು ಬ್ರಹ್ಮನಿಗೂ ಇದೇ ಮಾತು ಹೇಳಿದ್ದು, ಮಾರುತಿಗೂ ಇದೇ ಮಾತಲ್ಲ ಹೇಳಿದ್ದು. ಅವರೆಲ್ಲರೂ ಇನ್ನ ಸಾಹಸವಂತರಾಗಿ ಮಾಯೆಯ ಬ್ರಹ್ಮ ಬಾಬನ್ ಥರ ಯಾರಿಗೂ ಬರಲಿಲ್ಲಲ್ಲ ಮಾಯೆ. ಅದನ್ನು ಗಾಬರಿ ಆಗದೆ ಅದನ್ನ ಇನ್ನ ಶಕ್ತಿಶಾಲಿಯಾಗಿ ತಗೊಳ್ತಾ ಅದರಲ್ಲಿ ಇನ್ನೂ ಪವರ್ಫುಲ್ ಆಗಿ ವಿಜಯಿಗಳಾದರೂ ಫಾಲೋ ಫಾದರ್ ಮಾಡ್ರಲ್ಲ. ಬಾಬಾ ಏನು ಮಲ್ಕೊಂಡ್ರ ಅಥವಾ ಕೂತ್ಕೊಂಡ್ರ? ಅಯ್ಯೋ ಆಗಲ್ಲ ಬಿಡು, ಎಷ್ಟು ಪರಿಸ್ಥಿತಿ ಬರ್ತಾ ಇದೆ, ಹೆಜ್ಜೆ ಹೆಜ್ಜೆಗೆ ಪರಿಸ್ಥಿತಿ ಬರ್ತಿದೆ, ಇಲ್ಲ ಅಲ್ಲ. तो ಹಂಗೆ ಫಾಲೋ ಫಾದರ್ ಮಾಡಿ विजयी बनने का भाव उठाओ ना, पुरुषार्थी होने का भाव अपने अल्प बुद्धि के प्रमाण समझते हुए स्वयं को धोखा मत दो. बाप के हर बोल में हर आत्मा के तीनों काल का कल्याण भरा हुआ है. ನಮ್ಮ ತಂದೆ ಯಾರು? ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ತಂದೆ ಬಾಬಾ. ಅವರ ಪ್ರತಿಯೊಂದು ಮಹಾವಾಕ್ಯದಲ್ಲಿ ಪ್ರತಿಯೊಂದು ಆತ್ಮನ 3 ಕಾಲದ ಕಲ್ಯಾಣ ಅಡಕವಾಗಿದೆ. ಒಂದು ಕಾಲ ಅಲ್ಲ, 3 ಕಾಲ. ಮಕ್ಕಳೇ, ನನ್ನ ಪ್ರತಿ ಶಬ್ದ ಮಹಾವಾಕ್ಯದಿಂದ ವಿಜಯಿಗಳಾಗೋ ಭಾವವನ್ನ ತಗೊಳ್ಳಿ. ಪುರುಷಾರ್ಥಹೀನರಾಗೋ ಭಾವ ತಗೊಂಡು ನಿಮ್ದು ಅಲ್ಪ ಬುದ್ಧಿ, ಅಲ್ಪ ಮತಿಗಳು, ಅದರಲ್ಲಿ ಅದರ ಆಧಾರದ ಮೇಲೆ ನಿಮಗೆ ಹೆಂಗ್ ಬೇಕೋ ನನ್ನ ಶಬ್ದಗಳನ್ನು ಯೂಸ್ ಮಾಡಬೇಡಿ ಮಕ್ಕಳೇ, ಮಾಡಬೇಡಿ. ನಿಮಗೆ ನೀವು ಮೋಸ ಮಾಡ್ಕೊಳ್ಳಿಬೇಡಿ ಮಕ್ಕಳೇ. ದಯೆಯಿಂದ ತಿರ್ಗಾ ಹೇಳ್ತಾ ಇದ್ದಾರೆ, ಮೋಸ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನ ಪ್ರತಿಯೊಂದು ಶಬ್ದದಲ್ಲಿ ಕಲ್ಯಾಣ ಇದೆ. ತಬಹಿ ವಿಶ್ವ ಕಲ್ಯಾಣಕಾರಿ ಗಾಯ ಹೂವ. ಅದಕ್ಕೆ ತಂದೆಯನ್ನ ವಿಶ್ವ ಕಲ್ಯಾಣಕಾರಿ, ಜಗತ್ತಿನ ಸದ್ಗತಿದಾತ, ಮುಕ್ತಿದಾತ ಅಂತ ಏನಕ್ಕೆ ಬಾಬನ್ ಗಾಯನ ಇರೋದು? ಎಲ್ಲ ಆತ್ಮ ಅವರ ಮಹಾವಾಕ್ಯ ಎಲ್ಲ ಕಾಲಗಳಲ್ಲಿ ಕಲ್ಯಾಣಕಾರಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಧಾರಣೆ ಮಾಡಿದ್ರೆ ಎಲ್ಲ ಕಾಲದಲ್ಲಿ ಉದ್ಧಾರ ಆಗ್ಬಿಡ್ಬೋದು. कल्याण के बोल को स्वयं के अकल्याणार्थ कार्य में ना लगाओ. आजकल मेजॉरिटी इस प्रकार के नॉलेजफुल बहुत है. इस प्रकार के नॉलेजफुल समझने से अपने को समझदार बहुत कहलाते हैं और करते हैं व्यर्थ और उल्टे कार्य. जिसको रॉयल रूप में विक्रम कहे, लेकिन अपने को समझदार सिद्ध करने का तरीका बहुत अच्छा आता है. व्यर्थ कर्म व रॉयल रूप के विक्रम जो दिखाई देता है, लेकिन होता है स्वयं को और दूसरों को नुकसान दिलाने वाला. ಕೇಳಿ ಏನೇನು ಮಾಡ್ತಿದ್ದಾರೆ ಅಂತಾರೆ ಬಾಬಾ. ಮಕ್ಕಳೇ, ತಂದೆಯ ಮಹಾವಾಕ್ಯವನ್ನ ಅಕಲ್ಯಾಣ ಅರ್ಥ, ಸ್ವಯಂನ ಅಕಲ್ಯಾಣ ಅರ್ಥವಾಗಿ ಉಪಯೋಗಿಸ್ಬೇಡಿ. ಮೆಜಾರಿಟಿ ಮಕ್ಕಳು ಇದನ್ನೇ ನಾಲೆಜ್ಫುಲ್ ಅಂದ್ಕೋತಾರೆ. ಅಯ್ಯೋ ಡ್ರಾಮಾದಲ್ಲಿ ಹಂಗೆ ಇದೆ ಬಿಡ್ರಿ, ಮಾಯ ಹಿಂಗೆ ತಾನೇ ಬರೋದು, ಬಾಬಾ ಹಂಗೆ ತಾನೇ ಹೇಳೋದು, ಎಲ್ಲರೂ ಹಂಗಾಗಲ್ಲ, ರಾಜರಾಗಲ್ಲ ಅಂತ. ಅಂದರೆ ತನ್ನ ಪದವಿ ತಾನೇ ಫಿಕ್ಸ್ ಮಾಡೋದು, ನಾನು ದಾಸಿ ಅಂತ. ಏನು ಹೇಳೋದು ಕತೆ? ಬಾಬಾ ಹೇಳೋದು ಇದನ್ನ ತುಂಬ ಜ್ಞಾನಪೂರ್ಣರು ಅಂತ ತಿಳ್ಕೊಳ್ತಾರೆ, ಬುದ್ಧಿವಂತರು ನಾವು ಅಂತ ತಿಳ್ಕೊಳ್ತಾರೆ.
ಮಾಡೋದೇನು ಎಲ್ಲ ಕೆಲಸ ವ್ಯರ್ಥ ಕರ್ಮ, ಉಲ್ಟಾ ಕರ್ಮಗಳು. ಯಾವುದನ್ನ ವಿಕರ್ಮ ಅಂತ ಹೇಳಲಾಗುತ್ತೆ. ವ್ಯರ್ಥ ಕರ್ಮನೂ ವಿಕರ್ಮ. ಅಲ್ಲಿ ಕೂತ್ ಇಲ್ಲಿ ನಿಂತು ಅಲ್ಲಿ ಟೈಮ್ ಪಾಸ್ ಇಲ್ಲಿ ಟೈಮ್ ಪಾಸ್ ಮಾಡೋದು. ಬುದ್ಧಿಯಲ್ಲಿ ವ್ಯರ್ಥ ವಿಚಾರಗಳು ಬಂದ್ರೂ ವ್ಯರ್ಥ ಹಿಸಾಬ್ ಕಿತಾಬ್ ಅಂಡ್ ವಿಕರ್ಮ. ಅದಕ್ಕೇನು ಹೇಳ್ತಾರೆ, ರಾಯಲ್ ರೂಪದ ವಿಕರ್ಮಗಳು. ತನ್ನನ್ನು ಬಹಳ ಬುದ್ಧಿವಂತರು ಅಂತ ಸಿದ್ಧ ಮಾಡೋಕ್ಕೆ ಅನೇಕ ವೆರೈಟಿ ನನ್ನ ಶಬ್ದಗಳನ್ನು ಉಪಯೋಗಿಸ್ತಾರೆ. ಚೆನ್ನಾಗಿ ಬರುತ್ತೆ ಮೆಥಡು. ಮಾಯೆಗೆ ವಶರಾಗೋರಿಗೆ ಮಾಯೆ ನಾನಾರು ಐಡಿಯಾಸ್ ಕೊಡುತ್ತೆ, ರಾಂಗ್ ಐಡಿಯಾಸ್. ಅದನ್ನು ಅವರು ಬುದ್ಧಿವಂತರಂತ ತಿಳ್ಕೊಂಬಿಡ್ತಾರೆ. ಅದೇ ಬುದ್ಧಿವಂತಿಕೆ ಪುರುಷಾರ್ಥಕ್ಕೆ ಯೂಸ್ ಮಾಡಿದ್ರೆ ಉದ್ಧಾರ ಆಗ್ಬಿಡ್ಬೋದು, ರಾಜ ಆಗ್ಬಿಡ್ಬೋದು. ಅದೆಲ್ಲ ಉದ್ಧಾರ ಹಂಗಾಗಿ ಯೂಸ್ ಮಾಡಲ್ಲ, ಎಲ್ಲ ಅಂತಿಂಥ ಕೆಲಸಕ್ಕೆ ಯೂಸ್ ಮಾಡ್ತಾರೆ ಬುದ್ಧಿನ. ವ್ಯರ್ಥ ಕರ್ಮ, ರಾಯಲ್ ಕರ್ಮ, ವಿಕರ್ಮಗಳೇನಿದೆ ಇದರಿಂದ ರಿಸಲ್ಟ್ ಏನು? ತನ್ನದು ತುಂಬ ನುಕ್ಸಾನ್ ಮಾಡ್ತಾರೆ, ಬೇರೆಯವ್ರಿಗೂ ತುಂಬ ನುಕ್ಸಾನ್ ಮಾಡ್ತಾರೆ. ಹೆಂಗೆ? ಇವರು ನೋಡಿ ಅನೇಕರು ಇವರಿಂದ ಹೋಗೋರು ಇರ್ತಾರಲ್ಲ, ಎಲ್ಲ ಉಲ್ಟಾ ಹೊಡ್ಕೊಂಡು, ಉಲ್ಟಾ ಗ್ಯಾಂಗ್ ಮಾಡಿಕೊಂಡು, ಉಲ್ಟಾ ಫ್ರೆಂಡ್ಶಿಪ್ ಮಾಡಿಕೊಂಡು ಎಲ್ಲರಿಗೆ ಅಯ್ಯೋ ಏನ್ರಿ ಸುಮ್ಮನೆ ಇರ್ರಿ, ಎಲ್ಲ ಹಳಬ್ರು ಹಂಗೇನೆ, ನಿಮಗೇನು ಗೊತ್ತು, ಎಲ್ಲರೂ ಹಿಂಗೆ ನಡೀತಾರೆ, ಏನಕ್ಕೆ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ಕೊಂಡು ಪುರುಷಾರ್ಥ ಮಾಡಕ್ಕೆ ಹೋಗ್ತೀರಾ? ತುಂಬ ಯೋಗ ಯೋಗ ವಾಣಿ ವಾಣಿ ಅಂತ ಯಾಕಿರ್ತೀರಾ? ಎಲ್ಲರೂ ಹಂಗೆ ಇದ್ದಾರೆ, ಸುಮ್ಮನೆ ಇರಿ, ಯಾರು ಹಂಗಿಲ್ಲ ಹಿಂಗಿಲ್ಲ. ಕರ್ಮ ಫಿಲಾಸಫಿಯ ಗಂಧನೇ ಹೋಗಲಿಲ್ಲ ತಲೆ ಒಳಗಡೆ. ಮಾಡಿದ್ದುಣ್ಣೋ ಮಹಾರಾಯ ಕರ್ಮಕ್ಷೇತ್ರದಲ್ಲಿ. ಯಾರು ಹಂಗಿಲ್ಲ ಹಿಂಗಿಲ್ಲ, ಎಲ್ಲರೂ ಹಳ್ಳ ಬೀಳ್ತಾ ಇದ್ದಾರೆ, ಮಣ್ಣು ತಿಂತಾರೆ, ನಾನು ಮಾಡೋಕ್ಕಾಗುತ್ತಾ ಕೆಲಸ? ಹಿಂಗೆ ಉಲ್ಟಾ ಹೊಡೆಯೋದೆಲ್ಲ. ಬ್ರಾಹ್ಮಣರಲ್ಲಿ ಇದು ಜಾಸ್ತಿ, ಈ ಥರ ಸಂಘದೋಷ. ಬೇರೆಯವರು ಪುರುಷಾರ್ಥ ಮಾಡೋರ್ನು ಇಂಥವರೆಲ್ಲ ಪುರುಷಾರ್ಥ ಹೀನರು ಮಾಡಿಬಿಡ್ತಾರೆ. ಏನು ತಪಸ್ಸು ಸುರಿದೋಗ್ತಾ ಇದೆ ಮಹಾ ಅಂತ, ಅದು ಟೋಂಟ್ ಬೇರೆ, ಕಾಮೆಂಟ್ಸ್ ಬೇರೆ. ಇನ್ನು ಉತ್ಸಾಹ ಕೊಡಬೇಕು, ತಾನು ಹಂಗೆ ಮಾಡಬೇಕು ಅನ್ನೋ ತನ್ನ ಉಮಂಗ್ ತಗೋಬೇಕು. ಗುಣಗ್ರಾಹಿಗಳಾಗೋದ್ರ ಬದಲಾಗಿ ಅವ್ರಿಗೇನು ಹಂಗಿಂಗೆ ಮಾತಾಡ್ಬಿಟ್ಟು ಅವ್ರನ್ನ ಪುಸ್ ಮಾಡಿಬಿಡೋದು. ಇದು ಬಾಬಾ ಹೇಳ್ತಿರೋದು. ಇಂಥದ್ದೆಲ್ಲ ತರೀಕಾ ಮೆಥಡ್ಸು ತುಂಬ ಬರುತ್ತೆ ಇವ್ರಿಗೆ. ಆದರೆ ಬಾಬಾ ಹೇಳೋದು, ಐಸೆ ಕರ್ಮ್ ಕರ್ನೆ ಸೆ ಸ್ವಯಂ ಬಿ ಅಂದರ್ ಸೆ ಸಂತುಷ್ಟ ನೈ ಹೋಂಗೆ. ಹೆಂಗೆ ಮನಸ್ಸು ತಿಂತಾ ಇರುತ್ತಲ್ಲ ಬಾಬಾವ್ರ ಮುರುಳಿ ಹೇಳುವಾಗ, ಈ ಥರ ಕರ್ಮಗಳನ್ನು ಮಾಡೋರು ಪುರುಷಾರ್ಥಹೀನರು ಎಂದು ಸಂತುಷ್ಟವಾಗಿರೋಕ್ಕಾಗಲ್ಲ. ಖುಷಿ का अनुभव शक्ति का अनुभव नहीं करेंगे, अपने को गुणों से शक्तियों के खजानों से सदा खाली अनुभव करेंगे. लेकिन बाहर से देह अहंकार के कारण, समझ का अहंकार होने के कारण अपनी समझदारी को स्पष्ट करता रहेगा. उसका हर बोल अंदर से खाली लेकिन बाहर से स्वयं को छिपाने का रूप होगा. जैसे कहावत है ना, काली वस्तु आवाज जास्ती करता है, दिखावा बहुत होता है लेकिन अंदर का धोखा बाहर का दिखावा होता है. ಅಂಥ ಆತ್ಮಗಳ ರೀತಿ ನೀತಿ ಏನು ಅಂತ ಹೇಳ್ತಿದ್ದಾರೆ ಬಾಬಾವರು. ಒಳಗೆ ಖಾಲಿ, ಮೇಲ್ಮೇ ಬಡಬಡ. ಈ ಒಳಗಡೆ ಮೋಸ, ಮೇಲ್ಗಡೆ ತಾನು ಜ್ಞಾನಿ ಅಂತ ಹೇಳ್ಬಿಟ್ಟು ದೇಹ ಅಹಂಕಾರ ಇರೋ ಕಾರಣ ಪ್ರದರ್ಶನ ಮಾಡ್ತಾರೆ. ಏನು ಹೇಳ್ತಿದ್ದಾರೆ ಬಾಬುವರು? ಅವ್ರ ಜೀವನದಲ್ಲಿ ಆಂತರಿಕ ಖುಷಿ, ಅತೀಂದ್ರಿಯ ಸುಖ, ಶಕ್ತಿಯ ಅನುಭವ ಎಂದೂ ಆಗೋಕ್ಕಾಗಲ್ಲ. ತನ್ನನ್ನು ಯಾವಾಗಲೂ ಎಲ್ಲ ಗುಣಗಳ ಶಕ್ತಿಗಳ ಅನುಭವದಿಂದ, ಪ್ರಾಪ್ತಿಯಿಂದ ದೂರ, ವಂಚಿತರ ಅನುಭವ ಮಾಡ್ತಾರೆ. ಖಾಲಿ ಕನೆಕ್ಷನ್ನೇ ಇಲ್ಲ ಅಂದರೆ ಹೆಂಗೆ ಬಾಬನ ಗುಣ ಶಕ್ತಿಗಳು ತುಂಬೋಕ್ಕಾಗುತ್ತೆ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಅಷ್ಟೇ ದೇಹ ಅಹಂಕಾರ, ಬುದ್ಧಿಯ ಅಹಂಕಾರ ಇರೋ ಕಾರಣ ಅವರು ತನ್ನ ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ನಾನು ಏನೋ ತುಂಬ ತಿಳುವಳಿಕೆ ಇದೆ, ಜ್ಞಾನ ಇದೆ ಅಂತ ಏನೋ ಒಂದು ಹೇಳ್ತಾ ಇರ್ತಾರೆ, ಬಟ್ ಒಳಗಡೆ ಖಾಲಿ. ದಿಖಾವಾ ಬಹುತ್ ಅಂದರ್ ಧೋಕಾ. ಎಸಿ ಬ್ರಾಹ್ಮಣರಲ್ಲಿ ಡೇಂಜರಸ್ ಅಂದರೆ ಡೇಂಜರಸ್ ಯಾರು? ಅಂದರೆ ಬಾರ್ ದೂಸ್ರ. ಒಳಗಡೆ ಖಾಲಿ, ಒಳಗಡೆ ಪುರುಷಾರ್ಥಹೀನರು, ಹೊರಗಡೆ ಯೋಗಿಗಳ ಥರ ತೋರಿಸೋದು ಅದು ಸರಿ ಇಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? साथ साथ ऐसे कर्मों का परिणाम अनेक ब्राह्मण आत्माएं और दुनिया की अज्ञानी आत्माओं की डिसर्विस
करने के निमित्त बन जाते हैं। ऐसे विकर्मों से व व्यर्थ कर्मों से एक स्वयं से डिससेटिस्फाइड अर्थात असंतुष्ट रहते हैं, दूसरा अनेकों की डिसर्विस इस कारण चढ़ती कला के बजाय रुकती कला में आ जाते. ಇದೊಂಥರ ಶ್ರಾಪಿತರಾಗೋ ಥರ ಕರ್ಮ ಇದು. ಕರ್ಮ ಫಿಲಾಸಫಿಯನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ ನಾವು ಒಂದು ಮಿಸ್ಟೇಕ್ ಒಂದು ಸಾರಿ ಕೇರ್ಲೆಸ್ ಆಲಸ್ಯದಲ್ಲಿ ಬಂದ್ಬಿಟ್ರೆ ಅದರಿಂದ ತನ್ನ ಅನ್ಯರ ನುಕ್ಸಾನ್ ಆದಂಗೆ ಅವರು ಡಿಸರ್ವೀಸ್ ಕಾರಣ. ಡಿಸರ್ವೀಸ್ ಹೆಂಗೆ ಮಾಡ್ತಾರೆ ಅಂದರೆ ಅವ್ರು ನೋಡಿದ್ರೆ ಅಯ್ಯೋ ಇಷ್ಟೇನೋ ಬ್ರಾಹ್ಮಣ ಜೀವನ ಆರಾಮ್ಸೆ ಚಲ್ ಮೇರ ಬಾಯ್ ಚಲ್ನ ಅಷ್ಟೇ, ಊಟ ಮಾಡಿದೆ ತಿಂದೆ ಏನೋ ಒಂದು ಕಾಲ ಕಳೆದೆ, ಮಲ್ಕೊಂಡೆ ನಿದ್ದೆ ಮಾಡಿದೆ, ತೂಗುಡಿಸ್ಕೊಂಡು ಒಂದಿಷ್ಟು ಯೋಗ ಮಾಡಿದೆ, ಏನೋ ಒಂದಿಷ್ಟು ವಾಣಿ ಕೇಳಿದೆ, ಇದೊಂದು ಜೀವನ ಅಲ್ಲ. ಜನ ಬೇರೆಯವ್ರು ನೋಡಿದವರು ಅಜ್ಞಾನಿ ಆತ್ಮಗಳು ಓ ಯೋಗಿ ಜೀವನ ಅಂದ್ರೆ ಇಷ್ಟೇ ಅಂತ ಅಂದ್ಕೋತಾರೆ. ಆದರೆ ಪ್ರಾಪ್ತಿಗಳ ಯೋಗ ಸಾಧನೆಯ ರಿಸಲ್ಟ್ ಏನು ಜೀವನದಲ್ಲಿ ಕಾಣಬೇಕು ಅದು ತೋರಿಸಿಲ್ಲ ಅಂದ್ರೂ ಅದ್ರ ಹೊರೆ ಬಾಬಾ ಹೇಳ್ತಿದ್ದಾರೆ. ಇದು ಅನೇಕ ಬ್ರಾಹ್ಮಣ ಆತ್ಮಗಳು ಅಜ್ಞಾನಿಯ ಆತ್ಮಗಳಿಗೆ ಡಿಸ್ಸರ್ವೀಸ್ ಮಾಡೋಕ್ಕೆ ಕಾರಣರಾಗ್ಬಿಡ್ತಾರೆ. ಇಂತಹ ವಿಕರ್ಮ ವ್ಯರ್ಥ ಕರ್ಮಗಳ ಕಾರಣ ಒಳಗಡೆ ತಾನ ಆತ್ಮ ಅಸಂತುಷ್ಟರಿರುತ್ತೆ, ಖಾಲಿ ಇರ್ತಾರಲ್ವಾ, ಯೋಗ ಇಲ್ಲ, ಜ್ಞಾನದ ಪಾಯಿಂಟ್ಸ್ ಕೂತ್ಕೊಳ್ತಾ ಇಲ್ಲ, ಬುದ್ಧಿ ಎಲ್ಲ ಶುದ್ಧವಾಗಿಲ್ಲ. ಇದು ಡಿಸರ್ವೀಸ್ ಕಾರಣ ಇನ್ನು ಜಾಸ್ತಿ ಪುರುಷಾರ್ಥದಲ್ಲಿ ನಿಲ್ಲುವ ಕಳೆಯಲ್ಲಿ ಬಂದ್ಬಿಡ್ತಾರೆ. ಯೋಗ ಜ್ಞಾನ ಇಲ್ಲ, ಎಷ್ಟು ಖುಷಿ ಇರಬೇಕು ಅದಿರಲ್ಲ. अपने आप से को चेक करो, चलते चलते खुशी कम क्यों होती है? तो वह तीव्र पुरुषार्थ का उमंग उत्साह कम क्यों हो जाता? या योग युक्त के बजाय व्यर्थ संकल्पों तरफ बुद्धि भटक क्यों जाती है? वह अपने स्वभाव संस्कारों का बंधन क्यों नहीं चुकतू होता? कारण क्या है? ಪ್ರಶ್ನೆಗಳು ಚೆಕ್ಕಿಂಗ್ ಇದು. ನಾನು ನಿಲ್ಲುವ ಕಳೆಯಲ್ಲಿದ್ದೀನ, ಏರುವ ಕಳೆ ಅಂದರೆ ಉನ್ನತಿಯಲ್ಲಿದ್ದೀನ, ಏನು ಆಗ್ತಿದ್ದೀನಿ ಅನ್ನೋದಕ್ಕೆ ಇದು ಚೆಕ್ಕಿಂಗ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದಾರೆ ಬಾಬೂರು ಅಪ್ನೆ ಆಪ್ಸೆ ಚೆಕ್ ಕರೋ, 4-5 ಕ್ವೆಶ್ಚನ್. ಏನು ನಡೀತಾ ನಡೀತಾ ನಾನು ಖುಷಿ ಯಾಕಿಲ್ಲ? ಬಾಬಾ ಹೇಳ್ತಾರೆ ಉನ್ನತಿಯ ಪ್ರೂಫು ಹರ್ ಸೆಕೆಂಡ್ ಖುಷಿ ಬಡ್ತಾ ಜಾಯ್, ಪ್ರತಿ ಸೆಕೆಂಡ್ ಖುಷಿ ಜಾಸ್ತಿ ಆಗಬೇಕು. ಅದಿಲ್ಲವ, ಇದೆಯಾ ಇಲ್ವಾ? ಇನ್ನೊಂದು ಎರಡನೇದೇನೋ ತೀವ್ರ ಪುರುಷಾರ್ಥದ ಉಮಂಗ ಉತ್ಸಾಹ ಯಾಕೆ ಇಲ್ಲ? ಕಡಿಮೆ ಯಾಕೆ? ಯಾವಾಗಲೂ ಪುರುಷಾರ್ಥದ ನಾನು ಇನ್ನೂ ಜಾಸ್ತಿ ಯೋಗ ಮಾಡಬೇಕು, ಇನ್ನೂ ಜಾಸ್ತಿ ಮುರಳಿ ಚಿಂತನೆ ಮಾಡಬೇಕು, ಇನ್ನೂ ಏಕಾಂತದಲ್ಲಿ ಏಕಾಗ್ರವಾಗಿರಬೇಕು, ನಾನು ವಿದೇಹಿ ಆಗಬೇಕು, ಶರೀರಿಯ, ಇದೆಲ್ಲ ಚಿಂತೆ ಯಾಕಿಲ್ಲ? ಉತ್ಸಾಹ ಯಾಕಿಲ್ಲ? ಮೂರನೇದು ಯೋಗಯುಕ್ತ ಬದಲಾಗಿ ನನ್ನ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳ ಹಿಂದೆ ಬುದ್ಧಿ ಯಾಕೆ ಕಲಿತಾ ಇದೆ? ನನ್ನ ತಂದೆಯ ನೆನಪು ಸೆಳಿತಾ ಇಲ್ಲ ಯಾಕೆ? ನನಗೆ ಬಾಬಾ ಪ್ರಿಯ ಅನ್ನಿಸ್ತಿಲ್ಲ ಯಾಕೆ? ಹೆಜ್ಜೆ ಹೆಜ್ಜೆಗೆ ಬಾಬಾ 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 ಅಂತ ಯಾಕೆ ಹೋಗ್ತಿಲ್ಲ ನಾನು? ಆಮೇಲೇನು 4ನೇದು ತನ್ನ ಸ್ವಭಾವ ಸಂಸ್ಕಾರಗಳ ಬಂಧನದಿಂದ ಇದುವರೆಗೂ ಚುಕ್ತು ಯಾಕೆ ಮಾಡ್ಕೊಳ್ಳಿಲ್ಲ? ಮುಕ್ತರ ಯಾಕಾಗಲಿಲ್ಲ? ಚುಕ್ತವಾಗಿಲ್ಲ ಅಂದರೆ ಮುಕ್ತರಾಗಿಲ್ಲ. ಹಳೆ ಸ್ವಭಾವ ಸಂಸ್ಕಾರಗಳು ವಿಕರ್ಮಗಳ ಇನ್ನೊಂದು ರೂಪ, ಹಿಂದೆ ಮಾಡಿರೋ ವಿಕರ್ಮಗಳ ಪ್ರೂಫ್ ಅದು. ಇನ್ನು ಯಾಕೆ ಮುಗಿಸ್ಲಿಲ್ಲ ನೀವು? ಈಗ ಅದು ಅವಾಗ ಕೇಳಿರೋದು ಬಾಬುರು. ಈಗಂತೂ ಎಲ್ಲ ಮುಗಿಸಿ, ಯಾಕೆಂದರೆ ತಲ್ವಾರ್ ಲಟಕ್ರ ತಲೆ ಮೇಲೆ ವಿನಾಶದ್ದು ಹ್ಯಾಂಗ್ ಆಗ್ತಿದೆ, ಏನೋ ಕತ್ತಿ. ಮಕ್ಕಳೇ ಕಾರಣ ಏನು? ಇನ್ನೊಂದಿಷ್ಟಿದೆ ಕೇಳ್ರಿ. ಅದಕ್ಕೆ ಬಾಬಾ ಹೇಳ್ತಿರೋದು ಕಾರಣ ಕ್ಯಾ ಹೈ ಜಾನ್ತೆ ಹೋ? ತಿರ್ಗ ಕೇಳ್ತಿದ್ದಾರೆ ಕಾರಣ ಏನು ಗೊತ್ತು ಮಕ್ಕಳೇ? ಕಾರಣ ಏನು ಕೇಳ್ಕೊಳ್ತೀರಾ ನಿಮ್ಮನ್ನ? ವಿಶೇಷ कारण है, जैसे शुरू में आते हो तो बाप से प्राप्त हुए पुरुषार्थ की युक्तियाँ और मेहनत से करने लग जाते हो. दिन रात थकावट अथवा माया की रुकावट कोई भी परवाह नहीं करते हो. बाप मिला, वर्षा पाना है, अधिकारी बनना है, इसी नशे में कदम को बहुत तीव्र रूप से आगे बढ़ाते चलते हो. लेकिन अब क्या करते हो? जैसे आजकल के ज़माने में मेहनत करना मुश्किल लगता है, तनख्वाहें चाहिए लेकिन मेहनत नहीं चाहिए, ऐसे ब्राह्मण आत्माएं भी मेहनत से अलबेले हो जाती है, आलसी बन जाती है. ಕೇಳಿದ್ರೆ ಏನು ಹೇಳ್ತಿದ್ದಾರೆ ಬಾಬುವರು? ಕಾರಣ ಏನು? ಮೂಲ ಕಾರಣ ಏನು? ಯಾಕಿಂಗೆ? ಬಚಪನ್ ಕೆ ದಿನ್ ಬುಲಾನ ದೇನ,
ಬಾಲ್ಯದಲ್ಲಿ ಅಂದರೆ ಜ್ಞಾನದಲ್ಲಿ ಬಂದ ತಕ್ಷಣ ಏನು ಬರೀ ಹಾರುವ ಕಳೆ. ಬಾಬಾ ಹೇಳ್ತಿದ್ದಾರೆ, ಬಾಬಾ ಸಿಕ್ಬಿಟ್ರು, ಬಾಬಾನಿಂದ ಆಸ್ತಿ ತಗೋಬೇಕು, ಯೋಗ ಮಾಡಬೇಕು, ಮುರಳಿ ಕೇಳಬೇಕು, ಸೇವೆ ಮಾಡಬೇಕು, ಚಿಂತನೆ ಮಾಡಬೇಕು, ಬಾಬಾ ಬಾಬಾ ಶ್ರೀಮತ ಎಲ್ಲ ಬಿಟ್ಟು ಬೇರೆ ಏನು ಕಾಣದೇ ಇಲ್ಲ. ವ್ಯರ್ಥ ಸಂಕಲ್ಪ ಒಂದು ಬರಬಾರ್ದು, ಎಲ್ಲ ಬರ್ಕ ಎಲ್ಲ ಇದು ಮಾಡು. ಆಮೇಲೆ ಏನಾಯಿತು, ಬಲೂನು ಉಬ್ಕೊಂಡಿದ್ದು ಉಸ್ ಆಗ್ಬಿಡ್ತು. ಅವಾಗ ದಿನ ರಾತ್ರಿ ಪರಿಶ್ರಮ, ಮಾಯೆ ಬಂದರೂ ಕೇರ್ ಮಾಡದೆ ಹೋಗಿದ್ದು, ಮನೆಯಲ್ಲಿ ಬಂಧನಗಳಿದ್ರೂ ಕೇರ್ ಮಾಡದೆ, ಏನು ಬಾಬನ್ ನೆನಪು ಬರ್ತಿದ್ಯಾ ಎಲ್ಲರಿಗೆ? ನಿಮ್ಮ ಸ್ಥಿತಿಗಳು ಜ್ಞಾನದಲ್ಲಿ ಬಂದಾಗ ಏನು ಉಮಂಗ್, ಉತ್ಸಾಹ, ಖುಷಿ, ಏನು ಆರುವ ಕಳೆ ಆಕಾಶದ ಮೇಲೆ ಎಲ್ಲ ಏನು ಕಾಣಲೇ ಇಲ್ಲ. ಪ್ರಪಂಚ, ಬೇರೆಯವ್ರ ಮಾತುಗಳು, ಬೇರೆಯವ್ರ ಬಂಧನ, ಏನು ಜಗತ್ತೇ ಕಾಣಲಿಲ್ಲ. ಈಗೇನಾಯಿತು? ಆಮೇಲೆ ಏನಾಯಿತು? ಬಾಬಾ ಹೇಳ್ತಿದ್ದಾರೆ, ಏನಾಯ್ತು ಮಕ್ಕಳೇ, ನನ್ನ ಮಕ್ಕಳು ಅವಾಗೇನು ಪರಿಶ್ರಮ ಪಡ್ತಿದ್ರಲ್ಲ, ವ್ಯರ್ಥ ಸಂಕಲ್ಪ ಬಂದರೆ ಬರ್ಕಂಡು ಬಾಬನ್ಗೆ ಹೇಳೋದು, ಮುರುಳಿ ಮನನ ಚಿಂತನೆ ಮಾಡೋದು, ಸರ್ವೀಸಲ್ಲಿ ಟೈಮ್ ಕೊಟ್ಟು ಸರ್ವೀಸಲ್ಲಿ ಬ್ಯುಸಿ ಇರೋದು, ಮುರುಳಿಗಳನ್ನು ತಿರ್ತಿರ್ಗ ಓದ್ಕೊಳ್ಳೋದು, ಗಳಿಗೆ ಯೋಗದಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ರಲ್ಲ. ಆಮೇಲೆ ಆ ಪರಿಶ್ರಮ ಮಾಡೋಕ್ಕಿಷ್ಟ ಇಲ್ಲ. ಅದಕ್ಕೆ ಉದಾಹರಣೆ ಚೆನ್ನಾಗಿರೋದು ಕೊಡ್ತಾರೆ. ಈಗಿನ ಜನಗಳು ಕಷ್ಟಪಡೋಕ್ಕೆ ರೆಡಿ ಇಲ್ಲ. ದುಡ್ಡು ಬೇಕು, ದುಡ್ಡು. ಯಾರು ತಲೆ ಹೊಡೆದಾದ್ರೂ ದುಡ್ಡು ತಗೋ ಅಂತೂ ದುಡ್ಡು ಬೇಕು, ಕಷ್ಟಪಡೋಂಗಿಲ್ಲ. ಕೂತಿದ್ದಂಗೆ ದುಡ್ಡು ಬಂದುಬಿಡ್ಬೇಕು. ಹಂಗೆ ನನ್ನ ಮಕ್ಕಳು ಜ್ಞಾನ ಯೋಗದ ಪರಿಶ್ರಮ ಮಾಡೋಕ್ಕೆ ರೆಡಿ ಇಲ್ಲ. ಎಲ್ಲ ಆಕಾಶದಿಂದ ಉದುರ್ತಾ ಇರ್ಬೇಕು, ಎಲ್ಲ ಗುಣ ಶಕ್ತಿಗಳೆಲ್ಲ ಅಂದ್ಕೋತಾರೆ. ಏನು ಹೇಳೋದು? ಮನಸ್ಸು ಜೀರಿಂಬೆ ಥರ ಬಿಟ್ಬಿಡೋದು, ಆಮೇಲೆ ಅದನ್ನ ಹಿಡ್ಕೊಂಬಂದು ಕೂರಿಸ್ಬೇಕನ್ನೋದು ತನಗಾಗಲ್ಲ, ಮಾಡೋಕ್ಕೆ ರೆಡಿ ಇಲ್ಲ. ಬುದ್ಧಿ ಅಲ್ಲಿ ಇಲ್ಲಿ ಹೋದರೆ ಜ್ಞಾನದ ಪಾಯಿಂಟ್ಸ್ ಇಟ್ಕೊಂಡು ಎರಡು ಚಾಬುಕ್ಕ ಲಗಾಮ್ ಹಾಕ್ಬೇಕನ್ನೋದು ಗೊತ್ತಾಗಲ್ಲ. ಅವೆಲ್ಲ ಮಾಡೋಕ್ಕೆ ರೆಡಿ ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಇರಬೇಕು. ಏನೋ ಬೆಳಗ್ಗೆ ಸಂಜೆ ಒಂದು ನಮಾಜು. ಬಾಬಾ ನೀನು ಇದೆಯಲ್ಲ, ಅದೂ ಏನು ನಿದ್ರೆಯಲ್ಲಿ ನಡೀತಾ ಕೂತ್ಕೊಳ್ತಾನೋ ನಿದ್ರೆ. ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ ಅಲ್ಲಿ. ಇದಕ್ಕೆ ಬಾಬಾ ಹೇಳೋದು, मेहनत नहीं करना चाहते हैं, आलस्य अलबेलापन में चलना चाहते हैं, आराम पसंद बनना चाहते भी, महावीर महारथी, लेकिन मेहनत प्यादे की भी नहीं करते. ಅವ್ರಿಗೇನು ಆಸೆ? ಮಹಾರಥಿಗಳಾಗಬೇಕು, ಮಹಾವೀರರಾಗಬೇಕು, ಮಾಯಾಜೀತ್ ಆಗಕ್ಕೆ ಆಸೆ. ಆದರೆ ಪರಿಶ್ರಮ ಪ್ಯಾದ 3rd ನಂಬರ್ದು ಮಾಡಲ್ಲ. ಹಂಗಿರ್ತಾರೆ. ಏನು ಹೇಳೋದು? ಏನು ಮನಸ್ಸು ಬುದ್ಧಿಯನ್ನು ಒಂದು ಕಡೆ ಇಟ್ಟು ಬಾಬನ ಹತ್ರ ಏಕಾಗ್ರತೆ ತರಲಿಕ್ಕೆ ಏನೂ ಇಲ್ಲದೆ, ಸಾಧನೆ ಇಲ್ಲದೆ ಗುರುನಾನಕ್ ಆಗ್ಬಿಡ್ಬೇಕು. ಹೆಂಗಾಗುತ್ತೆ? ಸಾಧನೆ ಬೇಕೇ ಬೇಕು. ಪುರುಷಾರ್ಥ ಇಲ್ಲದೆ ಪ್ರಾರಬ್ಧ ಯಾರು ತಗೊಳಕ್ಕಾಗಲ್ಲ. ಇದು ಕರ್ಮಕ್ಷೇತ್ರ. बनाई स्टेज चाहते हैं, मेहनत से स्टेज बनाना नहीं चाहते हैं. सोचेंगे हम किस में भी ना होवे, नाम महारथियों की लिस्ट में चाहिए, लेकिन महारथी का वास्तव अर्थ है महारथी की महानता हो. ತಂದೆ ಹೇಳೋದು ಏನು, ಎಲ್ಲ ಮಾಡಲ್ಪಟ್ಟಂಥ ಸ್ಥಿತಿ ಬೇಕು ಇವರಿಗೆ. ಒಂದಿಷ್ಟು ಕಷ್ಟಪಡಕ್ಕೆ ರೆಡಿ ಇಲ್ಲ, ಪರಿಶ್ರಮದಿಂದ ತನ್ನ ಸ್ಥಿತಿ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯೋಚನೆ ಮಾಡ್ತಾರೆ, ನಾನು ಯಾರಿಗಿಂತ ಏನು ಕಡಿಮೆ ಇಲ್ಲ, ನಮಗೆ ಸೀಟ್ ಮಹಾರಥಿ ಸೀಟ್ ಬೇಕು, ಲಿಸ್ಟು ಮಹಾರಥಿ ಲಿಸ್ಟಲ್ಲಿ ಇರಬೇಕು ನಾನು. ಆದರೆ ಮಹಾರಥಿ ಅರ್ಥ ಏನು? ಮಹಾರಥಿ, ನಾನು ಆತ್ಮ ರಥದಲ್ಲಿ ರಥಿಯಾಗಿದ್ದೀನಿ ಅಂದರೆ ಸದಾ ನಿರಂತರ ರಥಿ, ಸೋಲ್ ಕಾನ್ಷಿಯಸ್ಸಲ್ಲಿದ್ದು ಮಹಾನ್ ಕರ್ಮಗಳನ್ನು ಮಾಡೋರು ಮಹಾರಥಿ. ಮಹಾರಥಿಯ ಮಹಾಂತ ಈ ಸ್ಥಿತ್ವನ ಮುಷ್ಕಿಲ್ ಸಮಜ್ತೆ. ಈ ಸ್ಥಿತಿಯಲ್ಲಿ ಇರೋದಕ್ಕೆ ಮಾತ್ರ ಕಷ್ಟ, ಮಾಡೋಕ್ಕೆ ರೆಡಿ ಇಲ್ಲ. ಹೆಸರು ಮಾತ್ರ ಮಹಾರಥಿಯಲ್ಲಿ ಬೇಕು. सहयोगी नाम की एडवांटेज ठीक उठाते. इस कारण जो कदम कदम पर मेहनत और अटेंशन चाहिए, पुरुषार्थी जीवन की जो स्मृति चाहिए, बाप के साथ की समर्थी चाहिए, वो प्रैक्टिकल में है ही नहीं. मेहनत नहीं करना चाहते, लेकिन बाप की मदद से पार होना चाहते. बाप का काम ज़्यादा याद रखते, अपना काम भूल जाते हैं. इस कारण जो युक्तियाँ बताई जाती है वो कार्य में नहीं लगाते हैं. ಮಕ್ಕಳು ಎಷ್ಟು ಬುದ್ಧಿವಂತರು, ಎಷ್ಟು ಹೋಶಿಯಾರು ನೋಡ್ರಿ.
ಬೆಳೆದು ಸಹಯೋಗಿ, ನೀವು ಮಕ್ಕಳು, ನನ್ನ ಮಕ್ಕಳು ಅಂತ ಹೇಳೋದನ್ನ ಅಡ್ವಾಂಟೇಜ್ ತಗೋತಾರೆ. ಬಾಬಾ ನಾನು ಸಹಯೋಗಿ ಅಲ್ಲ, ನೀನು ಇದು ಮಾಡು. ಹೆಜ್ಜೆ ಹೆಜ್ಜೆಯಲ್ಲಿ ತಾನು ಪರಿಶ್ರಮ ಪಟ್ಟು ಮುಂದೆ ಹೋಗ್ಬೇಕನ್ನೋದು ಮರ್ತೋಗ್ಬಿಡ್ತಾರೆ. ಮಹಾರಥಿ ಅಂದ್ರೇನು? ಹೆಜ್ಜೆ ಹೆಜ್ಜೆಗೆ ತನ್ನ ಮೇಲೆ ಅಟೆನ್ಷನ್, ತನ್ನ ಪುರುಷಾರ್ಥದ ಪರಿಶ್ರಮ, ನಿರಂತರ ವಿದೇಹಿ ಅಶರೀರಿಯಾಗುವ ಪರಿಶ್ರಮ. ದಾದಿಗಳೆಲ್ಲ ಹಂಗೆ ಆದ್ರ ದಿನರಾತ್ರಿ ಬ್ರಹ್ಮ ಬಾಬನ್ ನಾವು ನೋಡಿಲ್ಲ ಅಂತ ಜನ ಹೇಳ್ಬೋದು, ಆದರೆ ದಾದಿಗಳನ್ನು ನೋಡಿದ್ವಲ್ಲ, ದಿನರಾತ್ರಿ ಅವ್ರ ಪುರುಷಾರ್ಥ, ದಿನರಾತ್ರಿ ಶ್ರೀಮತದ ಮೇಲೆ ನಡೆಯೋ ಅಟೆನ್ಷನ್ನು, ಸೇವೆಯಲ್ಲಿ ತ್ಯಾಗ, ತಪಸ್ಸು ಎಲ್ಲ ನೋಡಿದ್ವಿ ತಾನೇ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು? ಹೆಜ್ಜೆ ಹೆಜ್ಜೆ ಈ ಅಟೆನ್ಷನ್ ಇಡೋದು, ಪುರುಷಾರ್ಥಿ ಜೀವನದ ಸ್ಮೃತಿ ಇಟ್ಕೊಂಡು ಬಾಬುವರನ್ನ ಜೊತೆ ಜೊತೆ ಇಟ್ಕೊಂಡು ಆ ಸಮರ್ಥತೆ ಏನಿರಬೇಕು ಅದೆಲ್ಲ ಮಾಡಕ್ಕೆ ರೆಡಿ ಇಲ್ಲ. ಇದೇನು ಪ್ರಾಕ್ಟಿಕಲ್ ಇಲ್ಲದೆ ನಾನು ಮಹಾರಥಿ ಆಗ್ಬಿಡ್ಬೇಕು, ಪರಿಶ್ರಮನೇ ಪಡಕ್ಕೆ ರೆಡಿ ಇಲ್ಲ. ಆದರೆ ಬಾಬುವರ ಸಹಯೋಗ ಬೇಕು. ಬಾಬುವ್ರ ಮಾತು ಮರ್ತೋಗ್ತಾರೆ, ಒಂದು ಹೆಜ್ಜೆ ಮುಂದಿಡಪ್ಪ, 1,00,000 ಹೆಜ್ಜೆ ತಾಕತ್ ಕೊಡ್ತೀನಿ ಅಂತ. ಆ ಹೆಜ್ಜೆ ಇಡಕ್ಕೆ ರೆಡಿ ಇಲ್ಲ. ನನ್ನ ಸಹಯೋಗದಿಂದ ಪಾರಾಗಬೇಕು. ಬಾಬಾ ನೀನು ನನ್ನನ್ನು ಮಗು ಮಾಡ್ಕೊಂಡಿದ್ಯಲ್ಲ, ನೀನು ಪಾರು ಮಾಡು. ಅದು ಹೆಂಗೆ ಪಾರು ಮಾಡೋಕ್ಕಾಗುತ್ತೆ? ಮಾಡಿದ್ರೆ ಎಲ್ಲರಿಗೂ ಮಾಡಬೇಕಲ್ಲ, ನಿಮ್ಮೊಬ್ಬರಿಗೆ ಮಾಡೋಕ್ಕಾಗುತ್ತಾ? ಬಾಬಾ ಈಸ್ ಇಂಪಾರ್ಷಿಯಲ್ ಅಲ್ವಾ? ಬಾಬಾವ್ರ ಕೆಲಸ ಜಾಸ್ತಿ ನೆನ್ಪಿಟ್ಕೊಳ್ತಾರೆ. ಬಾಬಾವರಿಂದ ಸಹಯೋಗ ತಗೊಳಕ್ ನಾನೇನು ಮಾಡಬೇಕು ಅದು ಕಡಿಮೆ ನೆನ್ಪಿಟ್ಕೊಳ್ತಾರೆ, ಮರ್ತೇ ಹೋಗ್ತಾರೆ. ಅಪ್ಪನ ಕಾಮ್ ಭೂಲಿ ಜಾತೆ ಅಂತಾರೆ ಬಾಬು, ಮರ್ತೇ ಹೋಗ್ತಾರೆ. ಆ ಕಾರಣ ನಾನು ಏನು ಯುಕ್ತಿಗಳನ್ನು ಹೇಳ್ತೀನಿ ಅದು ಕಾರ್ಯದಲ್ಲಿ ಉಪಯೋಗಿಸಲ್ಲ, ಸಮಯದಲ್ಲಿ ಉಪಯೋಗಿಸದೇ ಇರೋ ಕಾರಣ ಅದರ ಲಾಭ ಏನು ಸಿಗ್ಬೇಕು ಅದು ತಗೊಳ್ಳಲ್ಲ. तो फिर क्या करते? बार बार बाप से यही पूछते, बाबा योग क्यों नहीं लगता, मैं क्या करूं? बंधन क्यों नहीं कटता है, मैं क्या करूं? जब रिवाइज कोर्स चल रहा है, रियलाइजेशन कोर्स चल रहा है, तो क्या कोर्स में बाप दादा ने ये बताया नहीं? कुछ रह गया है क्या जो फिर सुनाना पड़े? ये तो पहले दूसरे क्लास का कोर्स है, इस कारण सुने हुए को मनन करो. ಬಾಬಾ ಟೀಚರ್ ಆಗಿದ್ದಾರೆ, ಕೋಲು ತಗೋತಾರೆ, ಪ್ರೀತಿನೂ ಮಾಡ್ತಿದ್ದಾರೆ. ತಿರ್ತಿರ್ಗ ನಾನು ಹೇಳಿರೋ ಯುಕ್ತಿಗಳನ್ನು ಉಪಯೋಗಿಸದೆ ಏನು ಹೇಳ್ತಾರೆ? ಬಾಬಾ ಯೋಗ ಹೊಂಟ್ತಾ ಇಲ್ಲ, ಯೋಗ ಮಾಡೋಕ್ಕಾಗ್ತಿಲ್ಲ, ನಾನೇನು ಮಾಡಲಿ, ನನಗೆ ವ್ಯರ್ಥ ಸಂಕಲ್ಪ ಬರ್ತಿದೆ. ಬಾಬಾ ಏನು ಮಾಡಲಿ, ನನ್ನ ಬಂಧನಗಳು ಕಟ್ಟಾಗ್ತಿಲ್ಲ, ನೋಡು ಸಂಸ್ಕಾರಗಳ ಬಂಧನ ಹೋಗ್ತಿಲ್ಲ, ಇಂದ್ರಿಯಗಳ ಬಂಧನ ಹೋಗ್ತಿಲ್ಲ, ನಾನೇನು ಮಾಡಲಿ? ರಿವೈಸ್ ಕೋರ್ಸ್ ನಡೀತಿದೆ, ರಿಯಲೈಸೇಷನ್ ಕೋರ್ಸ್ ನಡೀತಿದೆ, ನಾನೇನು ಮಾಡಲಿ? ಈಗ ಎಂಡ್ ಬಂದ್ಬಿಡ್ತಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು? ನಾನು ಎಲ್ಲ ಕೋರ್ಸ್ ಹೇಳಿದ್ದೀನಲ್ಲ, ಏನಾದರೂ ಎಲ್ಲ ಮಾತು ಹೇಳಿದ್ದೀನಲ್ಲ, ಇನ್ನೇನಾದರೂ ಹೇಳೋದು ಉಳ್ಕೊಂಡಿದ್ಯಾ? ಸೊ ರಿವೈಸ್ ಮಾಡಿಬಿಟ್ಟು ಕೂತ್ಕೊಂಡು ಮನನ ಮಾಡಿ ಯಾವ್ಯಾವ ಕಾರಣಕ್ಕೆ ನನಗೆ ಹಿಂಗಾಗ್ತಿದೆ ಅಂತ. ಇವತ್ತೇನೆ ಎಲ್ಲ ಕಾರಣ ಹೇಳ್ಬಿಟ್ರು, ಇದು ಕೂತ್ಕೊಂಡು ಚೇಂಜ್ ಮಾಡ್ಕೋಬೇಕು ತಾನೆ, ಪುರುಷಾರ್ಥ ಮಾಡಬೇಕಲ್ವಾ, ಮನನ ಮಾಡಬೇಕಲ್ವಾ. ಮನನ್ ಕರ್ನೆ ಸೆ ಶಕ್ತಿಶಾಲಿ ನ ಬನ್ ಕಮ್ಜೋರ್ ಹೋ ಗಯೆ. ಜ್ಞಾನ ಮನನ ಚಿಂತನೆ ಮಾಡದೇ ಇರೋ ಕಾರಣ ಶಕ್ತಿಶಾಲಿಗಳಾಗೋದ್ರ ಬದಲಾಗಿ ನಿರ್ಬಲರಾಗ್ಬಿಟ್ರಿ. ಈ ಬಾಬುವರು ಎಲ್ಲ ಅಮೃತ ಕುಡಿಸ್ತಾ ಇರೋದು, ಅದನ್ನು ಹಾಲು ಕುಡ್ದವ್ರಿಗೇನೆ ಅರ್ಗಿಸ್ಕೊಳಕ್ಕೆ ದಮ್ ಬೇಕು, ಇನ್ನು ಅಮೃತ ಕುಡಿದ್ರೆ ಎಷ್ಟು ಶಕ್ತಿ ಬೇಕು ಅರ್ಗಿಸ್ಕೊಳಕ್ಕೆ? ಏನಂತೀರ ಎಲ್ಲರೂ? ಅಥವಾ ಹಿಂಗೆ ಕುಡಿದ್ಬಿಟ್ಟು ಹಿಂಗೆ ವಾಂತಿ ಮಾಡ್ಬಿಡೋದ, ಅಥವಾ ಹಿಂಗೆ ಕೇಳ್ಬಿಟ್ಟು ಹಂಗೆ ಬಿಟ್ಬಿಡೋದ? ಏನಂತೀರ ಎಲ್ಲರೂ? ಯೋಚನೆ ಮಾಡ್ರಲ್ಲ. ನಮ್ಮ ತಂದೆ ಏನು ಹೇಳ್ತಿದ್ದಾರೆ? ಮನನ ಮಾಡ್ರಿ ಮಕ್ಕಳೇ, ಮನ್ನನ್ ಸೆ ಮನ್ ಸಮರ್ಥ ಹೋ ಜಾತಿ ಹೇ, ಫಿರ್ ಮಾಯಾ ಜೀತ್ ಬನ್ ಜಾತೆ. मनन से मन शक्तिशाली, फिर मन मनाभव, मन मनाभव का मंत्र फिर माया जीत. ಅರ್ಥ ಆಯ್ತಾ? तो ಅದಕ್ಕೆ ಈಗೇನು ಮಾಡಬೇಕು? कमजोर होने के कारण बार बार रुकते हो, चढ़ती कला का अनुभव नहीं कर पाते हो. इसलिए सदा ये याद रखो कि हम निमित्त बनी हुई आत्माओं की चढ़ती कला से ही सर्व का भला है. ಅರೆ ಮಕ್ಕಳೇ, ತಿರ್ಗಾ ಮನನ ಮಾಡದೇ ಇರೋದ್ರಿಂದ ನಿರ್ಬಲರಾಗ್ತೀರಾ, ನಿಂತ್ಕೊಳ್ತೀರಾ, ತಿರ್ಗಾ ಕೂಗ್ತೀರಾ, ಬಾಬಾ ನೋಡು ನೋಡು ಅಂತ. ಉನ್ನತಿಯ ಅನುಭವ ಮಾಡಲ್ಲ. ನಿಲ್ಲೋದಕ್ಕೆ ಕಾರಣ ಏನು ನಾನು ಹೇಳಿದ್ದೀನಿ. ಈಗ ನಾನೇನು ಹೇಳ್ತೀನಿ ಅದನ್ನು ಆಳವಾಗಿ ಚಿಂತನೆ ಮಾಡ್ತಾ ನಿಮ್ಮ ಮನಸ್ಸನ್ನು, ನಿಮ್ಮ ಸಂಸ್ಕಾರಗಳನ್ನು ಹತೋಟಿಯಲ್ಲಿ ತನ್ನಿ. ಜ್ಞಾನ ದೊಡ್ಡ ಶಸ್ತ್ರ.
ಜ್ಞಾನ ಒಂದು ದೊಡ್ಡ ಖಡ್ಗ, ಎಲ್ಲ ಸಂಸ್ಕಾರಗಳು ಕತ್ತರಿಸ್ಲಿಕ್ಕೆ, ಎಲ್ಲ ಮಾಯನ ಹೆಚ್ಚು ಕಡಿಮೆ ಮಾಡೋಕ್ಕೆ. ಮಾಯಾಕಿ ಗಲ ಕಾಟ್ಲು ಅಂತಾರೆ ವಾವು. ಸ್ವದರ್ಶನ್ ಚಕ್ರ ಬಿ ದಿಯಾ ಹೇ ಅಂತಾರೆ, ಖಡ್ಗ ಬಿ ದಿಯಾ ಹೇ ಅಂತಾರೆ. ಯೂಸ್ ಮಾಡ್ರಲ್ಲ. ಮಾಯೆ ಹಂಗೆ ಓಡೋಗ್ಬೇಕು, ಇನ್ನೊಂದು ಸಾರಿ ಬರ್ಕೂಡ್ದು ದ್ವಾಪರದ ನಂತರನೇ. ಅದಕ್ಕೇನು ಹೇಳ್ತಿದ್ದಾರೆ ಬಾವವ್ರು, ಉನ್ನತಿ ಆಗದೆ ಇರೋ ಕಾರಣ ಏನಾಗುತ್ತೆ, ಮಕ್ಕಳೇ ಏನು ಆಶೀರ್ವಾದ ತಗೋಬೇಕಲ್ಲ. ನಿಮ್ಮ ಉನ್ನತಿಯಿಂದ ಜಗತ್ತಿನ ಬಲ ಕಲ್ಯಾಣ ಆಗಬೇಕು, ಎಲ್ಲರ ಆಶೀರ್ವಾದ ಸಿಗಬೇಕು, ಅದನ್ನು ನೀವು ತಗೊಳ್ಳಲ್ಲ. ಅಂದರೆ ಯಾರೂ ಯೋಗ ಮಾಡಿ ಆ ಏಕಾಗ್ರತೆಯಲ್ಲಿ ಮನಸ್ಸು ಬುದ್ಧಿನ ತಗೊಂಡೋಗಿ ಬಾಬನ ಹತ್ರ ಇಡೋ ಪ್ರಯತ್ನ ಮಾಡೋಕ್ಕೆ ರೆಡಿ ಇಲ್ಲ ಯಾರು. ಸುಮ್ಮನೆ ಯೋಗದಲ್ಲಿ ಕೂತ್ಕೋ, ಸಿಂಪ್ಲಿ ಹಿಂಗೆ ಸುಮ್ಮನೆ ಒಳಗಡೆ ಎಲ್ಲೆಲ್ಲಿ ಬುದ್ಧಿ ಓಡಾಡ್ತಾ ಇದೆಯೋ ಗೊತ್ತಿಲ್ಲ, ಸುಮ್ಮನೆ ಕೂತ್ಕ. ಏನು ಬಂದರೆ ಅದೇ ಸಂಕಲ್ಪಗಳ ಕತೆ, ಸಂತೆ. ಅದೇನದು? ಕೂತ್ಕೊಂಡು ಫಸ್ಟು ಮನನ ಚಿಂತನೆ ಮಾಡಬೇಕು. ಫಸೀದನೆ ಬಿಂದು ನಾನು ಆತ್ಮ, ಬಾಬಾ ನೀನು ಹತ್ರ ಬರ್ತಿದ್ದೀನಿ ಅಂತ ಹೋಗ್ಬೇಡ್ರಿ. ನಾನು ಆತ್ಮ, ನಿನ್ನ ಮಗು, ನಂದು ಈ ಗುಣಗಳು, ನಂದು ಈ ಶಕ್ತಿಗಳು, ಬಾಬಾ ನನಗಿಷ್ಟೆಲ್ಲ ನೀನು ಪಾಲನೆ ಮಾಡ್ತಿದ್ಯಾ. ಪ್ರಾಪ್ತಿಯ ಆಧಾರದ ಮೇಲೆ ಏನು ಸಿಕ್ಕಿದೆ ಅದರ ಚಿಂತನೆ ಮಾಡಿ, ಅದರ ಆಧಾರದ ಮೇಲೆ ಬಾಬನ ಮೇಲೆ ಪ್ರೀತಿ ಉಕ್ಕುವರಂಗೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಪರಮಧಾಮದಲ್ಲಿ ಹೋಗಿ ಲವಲೀನರಾಗ್ಬಿಡ್ರಿ. ಸುಮ್ಮನೆ ಸೀದಾ ಬಿಂದು ಇಡೀ ದಿನ ಖಾಲಿ ಜಗತ್ತೆಲ್ಲ ಸುತ್ತಬಿಟ್ಟು ಬಿಂದು ಹೆಂಗಾಗೋದು? ಇಡೀ ಬಿಂದು ನಾನು ಖಾಲಿ ಬಿಂದು ಅಲ್ಲಲ್ಲ, ಜ್ಞಾನ ಗುಣ ಶಕ್ತಿಗಳ ಸಂಪನ್ನ ಬಿಂದು. ಇಡೀ ದಿನ ತುಂಬಿಕೊಂಡಿದ್ರೆ, ಇಡೀ ದಿನ ಆ ಸ್ಥಿತಿ ಪರಿಶ್ರಮ ಇದ್ದರೆ, ಅಟೆನ್ಷನಿನ ಪರಿಶ್ರಮ ಬಾಬನ ಜೊತೆ ಇಟ್ಕೊಂಡು ಕರ್ಮ ಧಾರಣೆಯ ಆಧಾರದ ಮೇಲಿದ್ರೆ, ಸೆಕೆಂಡಲ್ಲಿ ಕೂತ್ರೆ ಬಿಂದು ಆಗ್ಬಿಡ್ಬೋದು. ನೀವು ಅಲ್ಲಿ ಕೂತ್ಕೊಂಡು ಬೇರೆ ಮಾಡಬೇಕಾಗಿಲ್ಲ, ಬಟ್ ಸ್ಥಿತಿ ಮಾಡ್ಕೋಬೇಕಲ್ಲ. ಇಡೀ ದಿನದ ಅಟೆನ್ಷನ್ ಬೇಕು. ಅದಕ್ಕೇನು ಹೇಳ್ತಾರೆ, ಮಕ್ಕಳೇ ನಿಮ್ಮ ದೊಡ್ಡದು ಜವಾಬ್ದಾರಿ, ಎಲ್ಲರ ಉದ್ಧಾರಕ್ಕೆ ನೀವು ನಿಮಿತ್ತರು, ಅದಕ್ಕೆ ಹುಷಾರು. ಎಲ್ಲರ ಆಶೀರ್ವಾದ ತಗೊಂಡ್ಬಿಡಿ, ಕಲ್ಯಾಣ ಮಾಡಿ ಅಂತ ಹೇಳ್ತಿದ್ದಾರೆ. ಅಚ್ಚಾ, बाप के और बाप के हर बोल को यथार्थ रूप से समझने वाले, अपने पर सदा मेहनत से स्वयं को महान बनाए, सर्व को महान बनाने वाले, हर कदम में चढ़ती कला का लक्ष्य और लक्षण अनुभव करने वाले, सदा स्वयं को अनेक प्रकार के माया के रॉयल रूप से बचाने वाले, ऐसे माया जीत कल्प कल्प के विजयी रत्नों को बाप दादा का याद प्यार और नमस्ते. हम सब बच्चों की भी याद प्यार और नमस्ते नमस्ते. ಮಾತ್ ಪಿತಾ ಎಂಥ ಪಾಲನೆ, ಎಂಥ ಪ್ರೀತಿ ಮಾಡ್ತಾರೆ ನೋಡ್ರಲ್ಲ. ಗುಡ್ ಮಾರ್ನಿಂಗ್, ಶುಕ್ರಿಯಾ. ಎಷ್ಟು ಶುಕ್ರಿಯಾ ಹೇಳಿದ್ರೆ ಶ್ವಾಸ ಸಾಲದಲ್ವಾ. ಬಾಬಾ ಹೇಳ್ತಾರೆ, ತಂದೆಯ ಬಾಪ್ಗೆ ಹರ್ ಬೋಲ್ಕೋ, ತಂದೆಯನ್ನು ಮತ್ತು ತಂದೆಯ ಮಹಾವಾಕ್ಯಗಳ ಅರ್ಥವನ್ನು ಯಥಾರ್ಥವಾಗಿ ತಿಳ್ಕೊಂಡು ತನ್ನ ಮೇಲೆ ಸದಾ ಪರಿಶ್ರಮ ಮಾಡ್ತಾ ತನ್ನನ್ನು ಮಹಾನ್ ಮಾಡ್ಕೊಳ್ತಕ್ಕಂತಹ, ಸರ್ವರನ್ನು ಮಹಾನ್ ಮಾಡ್ತಕ್ಕಂತಹ ಮಕ್ಕಳಿಗೆ, ಸದಾ ಪ್ರತಿ ಹೆಜ್ಜೆಯಲ್ಲಿ ಉನ್ನತಿಯ ಲಕ್ಷ್ಯವನ್ನಿಟ್ಕೊಂಡು ಆ ಲಕ್ಷಣವನ್ನು ತರೋ ಮಕ್ಕಳಿಗೆ, ಸ್ವಯಂನಲ್ಲಿ ಅನೇಕ ಪ್ರಕಾರದ ರಾಯಲ್ ಮಾಯೆ ಬರ್ದಂಗೆ ಬಚಾವ್ ಮಾಡ್ಕೊಳ್ಳೋ ಮಕ್ಕಳಿಗೆ, ಆ ಥರ ಮಾಯಾಜೀತ್ ಕಲ್ಪ ಕಲ್ಪ ವಿಜಯೀ ರತ್ನಗಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. ಕೇಳಿದ್ರ ಏನು ಹೇಳ್ತಾರೆ ಬಾಬಾ? ಎಷ್ಟು ವೆರೈಟಿ ರೂಪದಲ್ಲಿ ಪಾಲನೆ, ಪ್ರೀತಿ. ನೆನ್ನೆನೂ ಹೇಳಿದ್ರಲ್ಲ, ಬಚ್ಚೆ ಬೈಟ್ಕೆ ಮೇ ಆತ್ಮ ಹೂँ ಘೋಟೋ, ಆತ್ಮಾಭಿಮಾನಿ ಆಗಬೇಕು ಮಕ್ಕಳೇ ಅಂತ ಎಷ್ಟು ಹೇಳೋದು. ಹೆಜ್ಜೆ ಹೆಜ್ಜೆಗೆ ನೆನ್ನೆ ಮುರಳಿಯಲ್ಲಿ ಕರ್ಮ ಫಿಲಾಸಫಿ ಇದೆ. ಯೋಚನೆ ಮಾಡಬೇಕಲ್ವಾ ನೀವು? ಏನಕ್ಕೆ ಭಗವಂತ ಕೂತ್ಕೊಂಡು ಹೇಳ್ತಿರೋದು? ಮನುಷ್ಯರಾದರೆ ಅಯ್ಯೋ ಬಿಡ್ರಿ ಅನ್ಬೋದು. ತಂದೆಯನ್ನು ಹಂಗೆ ಮಾಡಂಗಿಲ್ಲಲ್ಲ, ಕೇರ್ಲೆಸ್, ಆಲಸ್ಯ. ಇದು ತುಂಬ ದೊಡ್ಡ ಹೆಚ್ಚು ಕಡಿಮೆ ಆಗ್ತಿದೆ. ಕೇರ್ಲೆಸ್ ಇದೆಯಲ್ಲ, ಇದೊಂಥರ ಮಾಯೆ, ಶ್ರಾಪದ ಥರ.
ಗ್ರಹಚಾರದ ಥರ ಕೂತ್ಕೊಂಡ್ಬಿಡುತ್ತೆ ತಲೆ ಮೇಲೆ. ಅದಕ್ಕೆ ಆಸ್ಪದ ಕೊಡ್ಕೂಡ್ದು. ಇದು ಪುರುಷಾರ್ಥಿ ಜೀವನ, ಇದು ಸಾಧನೆಯ ಜೀವನ, ಇದು ತಂದೆಯಿಂದ ಎಲ್ಲ ತಗೊಳ್ಳೋ ಜೀವನ ಅನ್ನೋದು ನಮಗೆ ಅದು ದಿನ ರಾತ್ರಿ ಚಿಂತೆ ಥರ ಇರಬೇಕು. ಜಾನಕಿದಾದಿ ಹೇಳೋದು, ಚಿಂತಾ ಕರೋ ತಪಸ್ಯಾಕಿ ಚಿಂತಾ ಕರೋ, ಸುಮ್ಮನೆ ಕೂತ್ಕೋಬೇಡ್ರಿ ಮಕ್ಕಳೇ ಅಂತಾರೆ. ಓಂ ಶಾಂತಿ.